ಉಸ್ತುವಾರಿಗಳನ್ನಾಗಿ ನೇಮಿಸಿ ಈ ದಿವಸ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಸಾಹೇಬ್ ಅವರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಬ್ಬ ಮುಖಂಡರು ರಾಜ್ಯಸಭಾ ಸದಸ್ಯರಾದಂಥ ನಾಸೀರ್ ಹುಸೇನ್ ಸಾಹೇಬ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ವಿಪಿನಪ್ಪಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಹಿರಿಯ ಮುಖಂಡರು ಮಾಜಿ ಕೃಷಿ ಸಚಿವರು ಯೋಗೇಶ್ವರ ಕ್ಷೇತ್ರದ ಜನತೆಯ ಶಾಸಕರಾದಂಥ ಶಿವಶಂಕರ ರೆಡ್ಡಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಯ ಶಾಸಕರಾದಂಥ ಎಸ್.ಎಲ್. ಸುಬ್ಬಾರೆಡ್ಡಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಶಾಸಕರಾದಂಥ ಸಂಪಂಗಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಮಾಜಿ ಶಾಸಕರಾದಂಥ ಎಸ್.ಎಂ. ಮುನಿಯಪ್ಪ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹಾಜರಾಗಿರ್ತಕ್ಕಂಥ ನಮ್ಮ ನಾಯಕರು ನಮ್ಮೆಲ್ಲ ಆತ್ಮೀಯರಾದಂಥ ಐನಪ್ಪಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಮುಖಂಡರಾದಂಥ ಯಡವಳ್ಳಿ ರಮೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಮುಖಂಡರು ಆತ್ಮೀಯರಾದಂಥ ನವೀನ್ ಕಿರಣ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಆತ್ಮೀಯ ಯುವ ನಾಯಕರು ನನ್ನ ಆತ್ಮೀಯರಾದಂಥ ಶ್ಯಾಮ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಕೆಪಿಸಿಸಿಯ ಕಾರ್ಯದರ್ಶಿಗಳಾದ ಚಂಪಾ ಪ್ರಕಾಶ್ ಅವರಿಗೆ ಆಗಮಿಸಿದರೆ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಸೋಷಿಯಲ್ ಮೀಡಿಯಾ ರಾಜ್ಯ ಸಂಚಾಲಕರಾದಂಥ ಸಂಜಯ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೇದಿಕೆಯಲ್ಲಿ ನಮ್ಮ ಮುಖಂಡರಾದಂಥ ಗೌರವಾನ್ವಿತ ನಗರಸಭೆ ಸದಸ್ಯರಾದಂಥ ರಫೀಕ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಇತರೆ ನಮ್ಮೆಲ್ಲ ಗೌರವಾನ್ವಿತ ನಗರಸಭೆ ಸದಸ್ಯರು ಎಲ್ಲರೂ ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಫೀಕ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಘಟಕಗಳ ಕೆಪಿಸಿಸಿ ಸದಸ್ಯರು, ಎಲ್ಲ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಮೈನಾರಿಟಿ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಎಸ್ಸಿ ಘಟಕದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಚಿಂತಾಮಣಿಯಿಂದ ಬಂದಿರತಕ್ಕಂಥ ವೀರಪ್ಪ ರೆಡ್ಡಿ ಅವರು, ಅತಾವುಲ್ಲಾ ಅವರು, ನರೇಂದ್ರ ಅವರು, ನಮ್ಮ ಚಿಕ್ಕಬಳ್ಳಾಪುರ ಬ್ಲಾಕ್ ಅಧ್ಯಕ್ಷರಾದಂತಹ ಜಯರಾಮಣ್ಣ ಅವರು, ನಮ್ಮ ರಾಮಕೃಷ್ಣಪ್ಪ ಅವರು ಸ್ವಾಗತವನ್ನು ಬಯಸ್ತಾ ಎಲ್ಲ ಸದಸ್ಯರು, ನಮ್ಮ ಪಕ್ಷದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಕೋಲಾರ ಆಲೂಕಟ್ಟದ ನಿರ್ದೇಶಕರು ಸಹ ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರಿಗೂ ಪ್ರಕಾಶ್ ಅವರು, ಈ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರು ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಮುಖಂಡರು ಜಾಸ್ತಿ ಜನ ಇದ್ದಾರೆ, ಅನಿತಾ ಭಾವಿಸಬಾರದು, ಎಲ್ಲರ ಹೆಸರು ಹೇಳಕ್ ಆಗೋದಿಲ್ಲ. ಆದ್ರಿಂದ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ, ಚುನಾಯಿತ ಜನಪ್ರತಿನಿಧಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರಮೇಶ್ ಅಣ್ಣವರು ನಮ್ಮ ಜಯಚಂದ್ರ ಸಾಹೇಬ್ ನಿನ್ನೆ ಹುಟ್ಟಿದಬ್ಬ, ಅವರಿಗೆ ದೇವರು ಆರೋಗ್ಯ ಕೊಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಅವರು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕಾರ್ಯಕ್ರಮ ನಡೆಸಿಕೊಡುವುದಕ್ಕೆ ಮನವಿ ಮಾಡ್ತಾರೆ. ಕೋಣ ದಯಮಾಡಿ ಪ್ರಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೋವಿಡ್ನಲ್ಲಿ ಹಿನ್ನೆಲೆಯಾಗಿರ್ತಕ್ಕಂಥ ಕಷ್ಟ ಸುಖ ಸಾವು ನೋವುಗಳು ಇದನ್ನೆಲ್ಲರೂ ಕೂಡ ಜನಗಳನ್ನ ಹಂಚಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು
ಪ್ರತಿಯೊಬ್ಬ ಹಿರಿಯ ಮುಖಂಡರುಗಳನ್ನ ಬೇರೆ ಬೇರೆ ಜಿಲ್ಲೆಗೆ ನಿಯೋಜಿಸಿ ಇವತ್ತು ವಾಸ್ತವಿಕವಾಗಿರ್ತಕ್ಕಂಥ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಏನಿದೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡೋದಕ್ಕೋಸ್ಕರ ನನ್ನನ್ನ ಮತ್ತು ಡಾಕ್ಟರ್ ನಸೀರ್ ಅಹಮದ್ ಅವರು ಲೋಕಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಇವ್ರನ್ನ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ ಕಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾದ ಪೂರ್ವದಲ್ಲಿ ಆಶಾ ಕಾರ್ಯಕರ್ತರಿಗೆ ಒಂದು ಕಾರ್ಯಕ್ರಮವನ್ನ ನಮ್ಮ ನಾಗರಾಜ್ ಅವರು ಕಾರ್ಯಕ್ರಮ ಏರ್ಪಡಿಸಿದ್ರಿಂದ ಅಲ್ಲಿ ಸ್ವಲ್ಪ ಹೋಗಿದ್ರಿಂದ ಸ್ವಲ್ಪ ತಡ ಆಯಿತು, ಕ್ಷಮಿಸಬೇಕು. ಈಗ ನಾನು ಈಗಾಗಲೇ ಎಲ್ಲ ಮಾಹಿತಿಯನ್ನು ಕೂಡ ಇವತ್ತು ನಾನು ನಿಮಗೆ ಲಿಖಿತವಾಗಿ ನಾವು ಕೊಟ್ಟಿದ್ದೇವೆ. ಒಂದು ಇವತ್ತು ಕೋವಿಡ್ ಅಂತಕ್ಕಂಥದ್ದು, ಕೋವಿಡಿನ ಹಿನ್ನೆಲೆ ಆಗಿರ್ತಕ್ಕಂಥ ಸಾವು ನೋವುಗಳು, ಅದ್ರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಇವತ್ತು ಕೋವಿಡ್ಗೆ ಸೋಂಕಿತರಾಗಿ ಇವತ್ತು ಹಾಸ್ಪಿಟಲ್ಗೆ ಹೋಗುವಂತ ಸಂದರ್ಭ ಬಂದಿದೆ. ಅಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಹೋಗ್ತಾ ಇದೆ ಅಂತಕ್ಕಂಥದಕ್ಕೆ ಒಂದು ಸಾಕ್ಷಿ. ಈಗ ಕೋವಿಡ್ ಬಹುಶಃ ಎಲ್ಲಿ ಲೋಪ ಆಯಿತು ಅಂತಕ್ಕಂಥದ್ದು, ಲೋಪ ಆಯಿತು ಅಂತ ಲೋಪವನ್ನ ಎತ್ತಿಡಿಯೋದಕ್ಕಿಂತ ಹೆಚ್ಚಾಗಿ ಕೋವಿಡ್ ಮೊದಲನೇದಾಗಿ ನಮಗೆ ಜನವರಿ ಕೊನೆಯ ಭಾಗದಲ್ಲಿ ನಮ್ಮ ಕೇರಳದಲ್ಲಿ ಒಂದು ಪ್ರಕರಣ ಆಯಿತು. ಕೋವಿಡ್ ಬಂದಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಸುಮಾರು 2 ತಿಂಗಳ ಕಾಲ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಮಾರ್ಚ್ 24 ನಂತರ ಏಕಾಏಕಿ ಲಾಕ್ಡೌನ್ ಮಾಡಿದಂತ ಹಿನ್ನೆಲೆಯಲ್ಲಿ ಆದಂತ ಅನಾಹುತ ಎಷ್ಟು ಅಂತಕ್ಕಂಥದನ್ನ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಾನು ಪದೇ ಪದೇ ಅದನ್ನು ಹೇಳ್ಬೇಕಾಗಿಲ್ಲ. ನಾ ಈ ಸಂದರ್ಭದಲ್ಲಿ ಸರಿ ಅದು ಎಷ್ಟು ಅನಾಹುತ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಮತ್ತು 2 ತಿಂಗಳು ಆದ ಮೇಲೆ ಕೋವಿಡ್ ಆಗಿ ನಮ್ಮ ಮೈಗ್ರೆಂಟ್ ವರ್ಕರ್ಸ್ಗಳಿಗೂ ಯಾವ ರೀತಿಯಾಗಿ ಕಷ್ಟವನ್ನು ಪಟ್ಟರು ಅಂತಕ್ಕಂಥದ್ದನ್ನು ಕೂಡ ನಿಮ್ಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಾವು ಈ ವರ್ಷದ ಸಂದರ್ಭದಲ್ಲಿ ಈಗ 5-6 ತಿಂಗಳು ಲಾಕ್ಡೌನ್ ಆಯಿತು, ಸೀಲ್ ಡೌನ್ ಆಯಿತು, ಶಟ್ ಡೌನ್ ಕೂಡ ಆಯಿತು. ಬಹಳಷ್ಟು ಕಡೆ ಶಟ್ ಡೌನ್ ಆಯಿತು, ವಾಲಂಟರಿ ಶಟ್ ಡೌನ್ ಆಯಿತು. ಈ ಹಿನ್ನೆಲೆಯಲ್ಲಿ ವಾಸ್ತವಿಕವಾಗಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ತಿಳಿಸೋದಕ್ಕೆ ಜನತಂತ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ವಿಧಾನಸಭೆ. ಇವತ್ತು ವಿಧಾನಸಭೆ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಡೀತಾ ಇಲ್ಲ, ನಡೆಸ್ಕೊಂಡು ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಯಾರಾದ್ರೂ ಹೋಗಿ ಜನಗಳ ದುಃಖ ದುಮ್ಮಾನಗಳನ್ನು ಹೇಳಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವತ್ತು ಮಾಧ್ಯಮ ಸ್ನೇಹಿತರ ಮುಂದೆ ಬಂದು ಇವತ್ತು ನಾವು ಏನು ಕಷ್ಟ ಸುಖಗಳು ಏನಾಗಿದೆ, ಎಲ್ಲಿ ಲೋಪ ಆಗಿದೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೋಸ್ಕರ ಇವತ್ತು ಬಂದಿದ್ದೇವೆ. ನಾವು ಪ್ರಾರಂಭದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಂತ ಮಾರ್ಗಸೂಚಿಗಳು ಅಂತ ಹೇಳಿದ್ರೆ ಎಷ್ಟು ಅಂತಂದ್ರೆ ಸುಮಾರು 200 ಮಾರ್ಗಸೂಚಿಗಳು. ಇನ್ನು ಇವತ್ತು ಮಾರ್ಗಸೂಚಿ ಕೊಟ್ಟು ಈ ನಾಳೆ 8 ದಿವಸಕ್ಕಲ್ಲೇ ಮಾರ್ಗಸೂಚಿ ಬದಲಾಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಚಕಾರ ಇರ್ತದೆ. ಸರ್ಕಾರದ ಜೊತೆಗೆ ಎಲ್ಲ ರೀತಿಯಾದ ಸಹಕಾರವನ್ನು ಕೊಟ್ಟಿದ್ದು ಅಂತ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ಟಿದೆ. ಅದನ್ನ ಆ ರೋಗವನ್ನ ನಿಯಂತ್ರಿಸೋದಕ್ಕೋಸ್ಕರ ಎಲ್ಲ ರೀತಿಯಾದ ಪ್ರಯತ್ನವನ್ನು ಮಾಡೋದು ಪ್ರಯತ್ನವನ್ನು ಕೂಡ ಕೊಟ್ಟಿದೆ. ಆದ್ರೆ ಎಲ್ಲಿ ಲೋಪ ಆಗಿತ್ತು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ನಾವು ಪ್ರಾರಂಭಿಕವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಯಾರು ಡಾಕ್ಟರ್ಸ್ ಇರ್ತಾರಲ್ಲ, ಯಾರು ಟೆಕ್ನಿಕಲ್ ಪೀಪಲ್ಸ್ ಇರ್ತಾರಲ್ಲ, ಸಂಶೋಧಕರು ಯಾರು ಇರ್ತಾರಲ್ಲ, ಅವರ ವಾಯ್ಸ್ಗಳು ಏನು ಅಂತಕ್ಕಂಥದ್ದು ಗೊತ್ತಾಗೋದಕ್ಕೆ ಹೆಚ್ಚು ಮಾತಾಡ್ತಾ ಇದ್ದರು ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಮಂತ್ರಿಗಳೇ ಹೆಚ್ಚು ಮಾತಾಡಕ್ಕೆ ಪ್ರಾರಂಭ ಆಗಿ ವಾಸ್ತವಿಕವಾಗಿ ಏನಾಗ್ತಾ ಇದೆ, ಏನ್ ಮಾಡ್ಬೇಕು ಅಂತಕ್ಕಂಥ ಮಾಹಿತಿ ಜನಗಳು ಕೂಡ ತಲುಪ್ತಾ ಇಲ್ಲ. ಇವತ್ತು ನಾನು ಏನಾದ್ರೂ ಕೂಡ ಮಾಹಿತಿ ತಲುಪಿದೆ, ಈ ರೋಗ ಇಷ್ಟು ಮಟ್ಟಿಗೆ ಉಲ್ಬಣ ಆಗೋದನ್ನ ನಿಯಂತ್ರಣ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನಿವತ್ತು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ.
ನಮ್ಮ ದೇಶ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರು ಎಲ್ಲ ವಿಚಾರ ಕೂಡ ವಾಸ್ತವಿಕವಾಗಿರ್ತಕ್ಕಂಥ ಚಿತ್ರವನ್ನ ಮುಂದಿರತಕ್ಕಂಥ ಕೆಲಸವನ್ನ ಇವತ್ತು ಕೂಡ ಮಾಡಿದ್ದಾರೆ. ನಮ್ಗೆ ಅನಿವಾರ್ಯ ಇವತ್ತು ಮಾಧ್ಯಮದ ಬಿಟ್ರೆ ಬೇರೆ ಮುಂದೆ ಹೋಗಕ್ಕಾಗಲ್ಲ, ವಿಧಾನಸಭೆ ಕರೀತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕೋವಿಡ್ ನಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಇರತಕ್ಕಂಥದ್ರ ಬಗ್ಗೆ ನಾವೀಗಾಗಲೇ ಲಿಖಿತವಾಗಿ ಎಲ್ಲ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಯಾವ ಮಟ್ಟಕ್ಕೆ ಅಂದ್ರೆ ಸರ್ಕಾರದ ಜವಾಬ್ದಾರಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿಗೆ ರೋಗ ಈ ತರ ಉಲ್ಬಣ ಆದಾಗ ವಿಶೇಷವಾದ ಕಾಯ್ದೆಯನ್ನು ತಂದು ಆ ಕಾಯ್ದೆಯನ್ನು ತಂದ ಪರಿಣಾಮ ಅಂತ ಹೇಳಿದ್ರೆ ಅದು ಒಂದು ರೀತಿ ಆ ಕಾಯ್ದೆ ವಿಶೇಷ ಕಾಯ್ದೆ ಅಂತ ಹೇಳಿದ್ರೆ ಆ ಕಾಯ್ದೆಗೆ ಬಹಳ ಒಂದು ಸಂದರ್ಭದಲ್ಲಿ ಮಾತ್ರ ತರಲು ಸಾಧ್ಯ ಆಗ್ತದೆ. ಆ ಡಿಸ್ಟೆನ್ಸ್ ಒಂದು ಕಾಯ್ದೆಯನ್ನು ತಂದ ಹಿನ್ನೆಲೆಯಲ್ಲಿ ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ ಇರ್ತಕ್ಕಂಥ ರೋಗ ಏನಾದ್ರೂ ನಿಯಂತ್ರಣಕ್ಕೆ ಬಂತ ಅಂತ ಹೇಳಿ ನಾವು ಲೆಕ್ಕ ಹಾಕೋದಾದ್ರೆ ಎಲ್ಲೋ ಒಂದು ಕಡೆಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ರೋಗವನ್ನ ನಿಯಂತ್ರಣವನ್ನ ಕೇವಲ 21 ದಿವಸದಲ್ಲಿ ಮಾಡಬಹುದು ಅಂತಕ್ಕಂಥ ಒಂದು ಪ್ರಮೆಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ 21 ದಿವಸ ಅಲ್ಲ, ಅದು ಎಷ್ಟೋ ತಿಂಗಳುಗಳು ಕಳೆದೋದ್ವು. ಆದ್ರೂ ಕೂಡ ಇವತ್ತು ಸೋಂಕಿತರ ಸಂಖ್ಯೆ ಇವತ್ತು ದೇಶದ ಮಟ್ಟದಲ್ಲ, ಪ್ರಪಂಚ ಮಟ್ಟದಲ್ಲಿ ನಾವು 2 ಸ್ಥಾನಕ್ಕೆ ಬರುವಂತ ವಾತಾವರಣ ಇರಬೇಕಾದಾಗ ಇದಕ್ಕೆ ತುತ್ತಾಗ್ತಾ ಇರ್ತಕ್ಕಂಥವ್ರು ಲಕ್ಷಾಂತರ ಜನ ಮತ್ತು ಸಾಯ್ತಾ ಇರ್ತಕ್ಕಂಥವ್ರು ಕೂಡ ಸಾವಿರಾರು ಜನ. ಅದು ಕರ್ನಾಟಕದ ಮಟ್ಟದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಕೂಡ ನೀವೆಲ್ಲರಿಗೂ ಕೂಡ ಇರತಕ್ಕಂಥದ್ದು. ಆ ಅಂಕಿಅಂಶಗಳನ್ನ ನಾವು ಮತ್ತೆ ಏನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಸುಮಾರು ಈ ಕೋವಿಡ್ಗೋಸ್ಕರ ಇರ್ತಕ್ಕಂಥದ್ದು ಅಂದ್ರೆ NDRF ಅಂತ ಹೇಳಿ NDRF ಇಂದ ಹಣ ಬರ್ತದೆ, PM ಕೇರ್ ಇರ್ತದೆ, ಮುಖ್ಯಮಂತ್ರಿಗಳ ನಿಧಿ ಇರ್ತದೆ, ರಾಜ್ಯ ಸರ್ಕಾರದಿಂದ ಇವತ್ತು ಹಣ ಬರ್ತದೆ, ಕೇಂದ್ರ ಸರ್ಕಾರದಿಂದ ಈ ಎಲ್ಲ ಮೂಲದಿಂದಲೂ ಕೂಡ ಹಣ ಬರ್ತಕ್ಕಂಥದ್ದು. ನಮಗೆ ಏನಾಗಿದೆ ಅಂದ್ರೆ ಗೋಚರು ಅಂತ ಹೇಳಿದ್ರೆ ಎಷ್ಟು ಹಣ ಬಂತು, ಎಷ್ಟು ಖರ್ಚಾಯ್ತು ಅಂತಕ್ಕಂಥದ್ರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಚಿತ್ರಣವನ್ನ ಇವತ್ತು ಯಾರ ಮುಂದೆ ಕೂಡ ಇರ್ತೇನೆ. ಆ ಕಾರಣಕ್ಕೋಸ್ಕರ ನಾವು ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಅಧ್ಯಕ್ಷರು ಸತತ ಪ್ರಯತ್ನವನ್ನು ಮಾಡಿ 16 ಕಾಗದಗಳನ್ನು ಬರೆದು ಎಲ್ಲ ಇಲಾಖೆಯವರಿಗೂ ಕಾಗದ ಬರೆದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿದಾಗ್ಯೂ ಕೂಡ ಇವತ್ತು ನಿಜವಾದಂತ ಚಿತ್ರಣ ಇವತ್ತು ನಮ್ಮಲ್ಲಿ ಸಿಗ್ತಾ ಇಲ್ಲ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿನ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಇಲ್ಲಿ ಸುಮಾರು 4,200 ಕೋಟಿಗೂ ಹೆಚ್ಚು ಹಣವನ್ನ ಇವತ್ತು ಖರ್ಚು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ವಾಸ್ತವಿಕವಾಗಿ 4,200 ಕೋಟಿ ಬೇಕು ಹೆಚ್ಚು ಬಿಗಿಲಾಗಿ ಖರ್ಚು ಮಾಡ್ತಾ ಇದ್ರೆ ಅದು ಹಣ ಎಷ್ಟು ವಾಸ್ತವಿಕ ಖರ್ಚಾಗಿದೆ ಅಂತಕ್ಕಂಥದ್ದು ನೋಡಿದ್ರೆ ಅದು ಅರ್ಧ ಭಾಗ ಮಾತ್ರ. ಸರಿಸುಮಾರು ಅಂದಾಜಿನಲ್ಲಿ 2,000 ಕೋಟಿಗೂ ಹೆಚ್ಚು ಹಣಕ್ಕೆ ಲೆಕ್ಕ ಇಲ್ಲ. ಹಣ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಅದರಿಂದ ಏನಾದ್ರೂ ಕೂಡ ಪ್ರಯೋಜನ ಆಗಿದೆ ಅವರು ಕೊಂಡಿದ್ದಂತ ಮೆಟೀರಿಯಲ್ಸ್, ಮಾಸ್ಕ್ಗಳು ಇರ್ಬೋದು, ಸ್ಯಾನಿಟೈಸರ್ಸ್ ಇರ್ಬೋದು, ಇದನ್ನೆಲ್ಲದೂ ಕೂಡ ಕೊಟ್ಟುಕೊಂಡಿರ್ತಕ್ಕಂಥದ್ದು ಅತ್ಯಂತ ದುಬಾರಿಯಾಗಿರ್ತಕ್ಕಂಥ ಬೆಲೆಗಳಿಗೆ ಕೊಂಡುಕೊಂಡಂತಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಇವತ್ತಾಗಿದೆ. ಭ್ರಷ್ಟಾಚಾರ ಅಂತ ಹೇಳಿದ್ರೆ ಬಿಜೆಪಿಗೆ ಯಾವತ್ತೂ ಬರ್ತಲ್ಲ. ಹಿಂದೆ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರು ಮಾಡಿದಂತ ವ್ಯಾಪಕವಾದಂತ ಭ್ರಷ್ಟಾಚಾರ ಈ ಅವಧಿಯಲ್ಲಿ ಏನು ಬರೋದಿಲ್ಲ ಅಂತ ಹೇಳಿ ಅನ್ನುವಾಗಲೂ ಕೂಡ ಈ ಕೋವಿಡ್ ನಂತ ಸಮಯದಲ್ಲೂ ಕೂಡ ಇವತ್ತು ಅತ್ಯಂತ ಭ್ರಷ್ಟಾಚಾರವನ್ನ ತೋರಿಸುವಂತ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು 4,200-300 ಕೋಟಿನಲ್ಲಿ ಸುಮಾರು 2,000 ಕೋಟಿಗಳಷ್ಟು ದುರುಪಯೋಗ ಆಗಿದೆ, ಅವ್ಯವಹಾರ ಆಗಿದೆ, ಅದು ಹಣದ ಲೂಟಿ ಆಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಬೇರೆ ನಿದರ್ಶನ ಬಹುಶಃ ಇನ್ನೇನು ಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲ ಮಾಹಿತಿಯನ್ನು ಕೂಡ ಇವತ್ತು ನಿಮಗೆ ಕೊಟ್ಟಿದ್ದೇವೆ, ನಿಮ್ಮಲ್ಲಿ ಇದೆ. ಇವತ್ತು ನಾವು ಈ ಸಂದರ್ಭದಲ್ಲಿ ನಮಗೆ ಮಾಧ್ಯಮದ ಸ್ನೇಹಿತರ ಮುಂದೆ ಇವತ್ತು ಬರಬೇಕಾಗಿರ್ತಕ್ಕ ಅನಿವಾರ್ಯತೆ ಅಂತ ಹೇಳಿದ್ರೆ ವಿಧಾನಸಭೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇವತ್ತು ನಿಮ್ಮ ಮುಂದೆನೆ ಹೇಳ್ಬೇಕಾಗ್ತದೆ. ಅಂದ್ರೆ ಮಾಧ್ಯಮ ಅಂತ ಹೇಳಿದ್ರೆ ಒಂದು ರೀತಿಯಾದಂತ ಒಂದು ಎಕ್ಸ್ಟೆಂಡೆಡ್ ಅಸೆಂಬ್ಲಿ ಇದ್ದಾಗೆ. ಯಾಕಂದ್ರೆ ಒಂದು ಕಡೆಗೆ ಜನರುಗಳ ಕಷ್ಟಗಳನ್ನ ನೀವು ಎತ್ತಿಡಿಯೋದ್ರ ಜೊತೆಗೆ ಏನು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ತೋರಿಸ್ಕೊಡ್ತಕ್ಕಂಥದ್ದು, ಮತ್ತು ಎಲ್ಲೋ ಒಂದು ಕಡೆಗೆ ನಾವು ನಿಮ್ ಜೊತೆಗೆ ವಿಚಾರವನ್ನ ನಮ್ಮಲ್ಲಿರ್ತಕ್ಕಂಥ ಅಧಿಕೃತ ಮಾಹಿತಿಯನ್ನ ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈಗ ನಾನು ಅನೇಕ ಮೂಲದಿಂದ ಹಣ ಬರ್ತಾ ಇದೆ, ಅದಕ್ಕೆ ನಾವು ಒಂದು ಶ್ವೇತ ಪತ್ರವನ್ನು ಹೊರಡಿಸಬೇಕು ಅಂತ ಹೇಳಿ
ಶ್ವೇತಪತ್ರವನ್ನು ಹೊರಡಿಸಿ ಎಷ್ಟು ಹಣ ಬಂತು ಎಷ್ಟು ಖರ್ಚಾಯ್ತು ಅಂತ ಹೇಳಿ ಅದನ್ನ ಲೆಕ್ಕವನ್ನು ಕೊಡಬೇಕು ಅಂತೇಳಿ. ದುರುಪಯೋಗ ಆಯ್ತು ಅಂತ ಹೇಳಿ ಬಂದ ತಕ್ಷಣನೇ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇರ್ತಕ್ಕಂಥದ್ದು, ವಿಧಾನಮಂಡಲದ ಒಂದು ಸಮಿತಿ ಇರ್ತಕ್ಕಂಥದ್ದು, ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸಮಿತಿ ಈ ಆಗಿರ್ತಕ್ಕಂಥ ಮೇಲ್ನೋಟಕ್ಕೆ ಆಗಿರ್ತಕ್ಕಂಥ ಅವ್ಯವಹಾರವನ್ನ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಸಮಿತಿ ಇವತ್ತು ಅದನ್ನ ವಿಚಾರವನ್ನ ಮಾಡಬೇಕು, ಕೋವಿಡ್ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಕೈಗೆತ್ತಬೇಕು ಅಂತ ಹೇಳುವಾಗ ಅದಕ್ಕೆ ಎಲ್ಲಾ ಪಕ್ಷದವರು ಕೂಡ ಇರ್ತಾರೆ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು, ವಿರೋಧ ಪಕ್ಷದವರು ಇವತ್ತು ಅಧ್ಯಕ್ಷರಾಗಿರ್ತಾರೆ. ಆ ಸಮಿತಿಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಕ್ ಹೋದಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಎಲ್ಲೋ ಒಂದು ಕಡೆಗೆ ತಡೆ ಬರುವಂತ ಕೆಲಸ ಆಯ್ತು. ಆ ವಿಚಾರವನ್ನ ಕೈಗೆತ್ತಿಗಬಾಗುವಂತಕ್ಕಂಥ ರೀತಿಯಲ್ಲಿ ತಡೆ ಬಂತು. ಅಲ್ಲಿಗೆ ಅನುಮಾನ ಪ್ರಾರಂಭ ಆಯ್ತು. ಅನುಮಾನ ಯಾಕೆ ಪ್ರಾರಂಭ ಆಯ್ತು ಅಂದ್ರೆ ಇವತ್ತು ಸಾರ್ವಜನಿಕವಾಗಿ ಇರತಕ್ಕಂಥ ಸಾರ್ವಜನಿಕರ ಹಣದಲ್ಲಿ ದುರುಪಯೋಗ ಆಗ್ತಾ ಇದೆ ಅಂದಾಗ ಒಂದು ವಿಧಾನಮಂಡಲದ ಒಂದು ಉನ್ನತ ಸಮಿತಿ ಎನ್ಕ್ವೈರಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದನ್ನ ಅವರೇ ತೋರಿಸ್ಕೊಡುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗಾಗಿದೆ ಅಂತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಎಲ್ಲ ಮೂಲದಿಂದ ಎಷ್ಟು ಹಣ ಬಂತು, ಎಷ್ಟು ಖರ್ಚಾಯ್ತು ಅಂತಕ್ಕಂಥದ್ರ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಖರೀದಿನಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ, ಈಗ ಸ್ಯಾನಿಟೈಸರ್ಸ್ ಇರ್ಬೋದು, ವೆಂಟಿಲೇಟರ್ಸ್ ಇರ್ಬೋದು, ಕೇಂದ್ರ ಸರ್ಕಾರಗಳು ಕೂಡ ಸಪ್ಲೈ ಮಾಡಿದೆ, ನೆರೆ ರಾಜ್ಯದವರು ಕೂಡ ಸಪ್ಲೈ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ನಮ್ಮ ರಾಜ್ಯದವರು ಕೊಟ್ಟಿರ್ತಕ್ಕಂಥ ಇವತ್ತು ವೆಂಟಿಲೇಟರ್ಸ್ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಅಂದ್ರೆ ಒಂದೊಂದು ವೆಂಟಿಲೇಟರ್ಗೆ ಈ ಕೇಂದ್ರ ಸರ್ಕಾರ ಕೊಟ್ಟಿರೋದಕ್ಕೆ 4 ಲಕ್ಷ ಆದ್ರೆ ನೆರೆ ರಾಜ್ಯ ಇವತ್ತು ತಮಿಳುನಾಡು ಕೊಟ್ಟಿರ್ತಕ್ಕಂಥದ್ದು 4.5 ಲಕ್ಷ ಆದ್ರೆ ಇಲ್ಲಿ 18.5 ಲಕ್ಷ ಖರ್ಚು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಇವತ್ತು ಹಣದ ಲೂಟಿ ಆಗಿದೆ, ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಅಷ್ಟಿಷ್ಟು ಅಂತ ಹೇಳಕ್ಕಾಗ್ತದೆ. ಇದು ಎಂತ ಕಾಲ? ಇವತ್ತು ಸರ್ಕಾರದ ಪ್ರಥಮವಾದಂತ ಜವಾಬ್ದಾರಿ ಅಂತಂದ್ರೆ ಜನರ ಜೀವನ ರಕ್ಷಿಸಬೇಕು, ಅವ್ರ ಜೀವನ ರಕ್ಷಿಸಬೇಕು. ಇಂಥ ಸಂದರ್ಭದಲ್ಲಿ ಇಂಥ ಕೃತ್ಯಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಾಚಿಕೆ ಪಡ್ತಕ್ಕಂಥ ಒಂದು ಸಂಗತಿ ಆಗಿದೆ. ಅದೊಂದು ಈ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ರ ಬಗ್ಗೆ ಅದಕ್ಕೆ ನಾವೊಂದು ಒತ್ತಾಯವನ್ನ ಮಂಡಿಸೋದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಇದು ಸಾರ್ವಜನಿಕವಾಗಿ ಇದು ಸಂವಿಧಾನಿಕದ ಜವಾಬ್ದಾರಿಕೆ. ಆ ಜವಾಬ್ದಾರಿಕೆಯನ್ನ ಹೊರತಾಗಿ ಇವತ್ತು ಸಂಪೂರ್ಣವಾದಂತ ವೈಫಲ್ಯ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆ ವೈಫಲ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಅಧಿಕಾರದ ಗದ್ದಿಗೆಯಲ್ಲಿ ಇಳಿತಕ್ಕಂಥ ಯಾವ ನೈತಿಕತೆಯೂ ಕೂಡ ಇಲ್ಲ. ಅಧಿಕಾರದಿಂದ ಬಿಟ್ಟು ಇಳಿತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದನ್ನ ಸರ್ಕಾರಕ್ಕೆ ನಿಮ್ಗಳ ಮುಖೇನ ಅಂದ್ರೆ ಮನವರಿಕೆ ಮಾಡೋದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಮತ್ತು ಈ ಇಷ್ಟೊಂದು ಭ್ರಷ್ಟಾಚಾರ ಆದಂತ ಸಂದರ್ಭ ಕೂಡ ಇವತ್ತು ಜನರ ಜೀವ ಉಳಿಸುವಂತ ಸಂದರ್ಭದಲ್ಲಿ, ಜೀವನ ಕೊಡುವಂತ ಸಂದರ್ಭದಲ್ಲಿ, ಜನರ ಸಂಕಷ್ಟ ಆಗಿರ್ತಕ್ಕಂಥದ್ದು ಸಂದರ್ಭದಲ್ಲಿ ಈ ಮಾಡಿರ್ತಕ್ಕಂಥ ಅವ್ಯವಹಾರ, ಈ ಲೂಟಿ, ಈ ಭ್ರಷ್ಟಾಚಾರಕ್ಕೆ ಕೊನೆ ಆಗಬೇಕಾದಾಗ ನಾವೆಲ್ಲರೂ ಕೂಡ ವಿರೋಧ ಪಕ್ಷವಾಗಿ ನಾವು ಧ್ವನಿ ಎತ್ತಬೇಕು. ನಿಮ್ಮಗಳೆಲ್ಲರೂ ಕೂಡ ಸಹಕಾರ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಜಿಲ್ಲೆಯಲ್ಲೂ ಕೂಡ ಇವತ್ತೆಲ್ಲ ಮುಖಂಡರುಗಳು ಕೂಡ ಇವತ್ತು ಹೋಗಿ ಮಾಹಿತಿಯನ್ನು ಹಂಚುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಇವತ್ತು ಇದನ್ನ ಜನರಿಗೆ ಮನವರಿಕೆ ಮಾಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಮತ್ತು ಇವತ್ತು ಕೋವಿಡ್ ವಿಚಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಎಲ್ಲ ನಿಯಮಾವಳಿಗಳನ್ನ ಅನುಸರಿಸಿ ಬೆಂಬಲ ಕೊಟ್ಟಾಗಿಯೂ ಕೂಡ ಯಾವುದೇ ಒಂದು ಪರಿಣಾಮ ಆಗಿಲ್ಲ. ಯಾಕೆಂದ್ರೆ ಎಲ್ಲೋ ಒಂದು ಕಡೆಗೆ ಅತ್ಯಂತ ವಿವೇಚನೆ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಾಯಕರು ಅಂತ ಹೇಳಿ ಬಿಂಬಿಸ್ಕೊಳ್ಳುವಂತ ಹೊರಟಿರುವಂತ ಸಂದರ್ಭದಲ್ಲಿ ಇವತ್ತು ಕೋವಿಡ್ ಈ ರಾಜ್ಯಕ್ಕೆ ಎಂಟ್ರಾದಾಗ ಅನೇಕ ವೈದ್ಯರು ಹೇಳ್ತಾ ಇದ್ರು, ಇದು ದೊಡ್ಡ ಮಟ್ಟದಲ್ಲಿ ಕಾಡ್ತದೆ ದೇಶವನ್ನ, ರಾಜ್ಯವನ್ನ ಅಂತ ಹೇಳಿ ಹೇಳುವಂತ ಸಂದರ್ಭದಲ್ಲೂ ಕೂಡ 2 ತಿಂಗಳು ಯಾವುದೇ ಕಾರ್ಯಕ್ರಮವನ್ನು ಮಾಡ್ತಾರೆ, ಯಾವುದೇ ಪೂರ್ವಭಾವಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ, ಪೆಟ್ಸ್ ಆಗಲಿ ಇನ್ನೊಂದನ್ನಾಗಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ 2 ತಿಂಗಳ ತರ ಮಾಡಿದ್ದಾನೆ. ಅಥವಾ ಆ ಏರೋಪ್ಲೇನ್ನಿಂದ ಬಂದಿರ್ತಕ್ಕಂಥವ್ರೆಲ್ಲರಿಗೂ ಕೂಡ 15 ಲಕ್ಷ ಜನ ಬಂದ್ರೆ ಅವ್ರನ್ನ ಒಂದು ಕಡೆ ಕ್ವಾರಂಟೈನ್ ಮಾಡಿ ಅವರಿಗೆ ರೋಗ ಹೆಂಗ್ ಬಂತು ಅಂತಂದ್ರೆ ವುಹಾನಿಂದ ಇವತ್ತು ಹಾಲು ಬರಲಿಲ್ಲ. ಅದು ನಮ್ಮಲ್ಲಿಂದ ಬರ್ತಕ್ಕಂಥ ಮೈಗ್ರೆಂಟ್ಸ್ ಏನಿದ್ದಾರೆ ಆ ಮೈಗ್ರೆಂಟ್ಸ್ ಇಂದಾಗಿ ಒಂದು ರೋಗ ಹರಡಿರ್ತಕ್ಕಂಥದ್ದು. ಅಲ್ಲಿ ಪ್ರಥಮವಾಗಿ ಇವತ್ತೇನಾಯ್ತು ಅಂದ್ರೆ ಕೋಟೆ ಒಳಗೆ ಬಿಟ್ಕೊಂಡು ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ರೀತಿಯಲ್ಲಿ
ಇವತ್ತು ಆಗಿರ್ತಕ್ಕಂಥದ್ದು ಇಂಥ ತಪ್ಪಾಗಿದೆ. ಅದನ್ನ ನಿಮ್ಗೆ ಮನವರಿಕೆ ಮಾಡಬೇಕು, ಜನಗಳಿಗೆ ತಿಳಿ ಹಿಡಬೇಕು ಅಂತೇಳಿ ನಾನು ಇವತ್ತು ಚಿಕ್ಕಬಳ್ಳಾಪುರದ ಪತ್ರಿಕೆಯನ್ನು ನೋಡಿದೆ. ಇವತ್ತು ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಕಾದು ದಿನಗಟ್ಟಲೆ ಕಾದು ಗಾಡಿನಲ್ಲಿ ಹೋಗಿರ್ತಕ್ಕಂಥದ್ದು, ಎತ್ತಿನ ಗಾಡಿನಲ್ಲಿ ಹೋಗಿರ್ತಕ್ಕಂಥದ್ದು, ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಕೋವಿಡ್ ಒಂದು ಕಡೆ, ಕೋವಿಡ್ ಇಂದ ಇವತ್ತು ಯಾವ ರೀತಿಯಾಗಿ ಅನಾಹುತ ಆಗಿದೆ ಅಂತಕ್ಕಂಥದ್ದನ್ನ ನಾವ್ ಯಾರು ಹೇಳ್ಬೇಕಾಗಿಲ್ಲ. ಮಾಧ್ಯಮದವ್ರು ಕೊಡ್ತಾ ಇರ್ತಕ್ಕಂಥದ್ದು, ದೃಶ್ಯ ಮಾಧ್ಯಮ ಇರೋದು, ಪ್ರಿಂಟ್ ಮೀಡಿಯಾ ಕೊಡ್ತಕ್ಕಂಥ ಮಾಹಿತಿನೇ ಅತಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿರ್ತಕ್ಕಂಥ ಅಂಶವನ್ನ ಇವತ್ತು ನೀವು ಕೊಡ್ತಾ ಇದ್ದೀರಿ. ನಮ್ಗೆ ಬಹಳ ನಿಮ್ ಬಗ್ಗೆ ತುಂಬಾ ಅಭಿಮಾನವನ್ನ ವ್ಯಕ್ತಪಡಿಸಬೇಕಾಗ್ತದೆ. ಸಣ್ಣ ವಿಚಾರಗಳು ಕೂಡ ಇವತ್ತು ಬರ್ತಾ ಇದೆ. ಜನ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನು ಕೂಡ ಇವತ್ತು ನೀವು ಜನಗಳ ಮುಂದೆ ಇರ್ತಕ್ಕಂಥ, ಸಮಾಜ ಮುಂದೆ ಇರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀರಿ. ಇವತ್ತು ರೋಗ ಎಲ್ಲಿಗೆ ಹೋಗಿದೆ ಅಂತಂದ್ರೆ ಎಲ್ಲೋ ಮೈಗ್ರೇನ್ಸ್ ಕಡೆ ಇಲ್ಲ, ಇವತ್ತು ಸಮುದಾಯಿಕ ಹರಡಿದೆ ಅಂತ ಹೇಳಿ ಸಮುದಾಯಿಕ ಹರಡಿದೆ ಅಂತಕ್ಕಂಥ ವಾತಾವರಣವನ್ನ ಈಗ ಎಲ್ಲರೂ ಕೂಡ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಮಧ್ಯದಲ್ಲಿ ಸರ್ಕಾರದವರು ಮಂತ್ರಿಗಳು ಏನಂತಾರೆ ಅಂತ ಹೇಳಿದ್ರೆ ಇದು ಕೈಮೀರಿ ಹೋಗಿದೆ, ದೇವರೇ ಕಾಪಾಡಬೇಕು ಅಂತ ಹೇಳಿ ಮಂತ್ರಿಗಳು ಹೇಳಿಕೆ ಕೊಡ್ತಾ ನೋಡಿದ್ರೆ ಇವತ್ತು ಅವರು ಎಲ್ಲ ಆಯುಧಗಳನ್ನೆಲ್ಲದೂ ಕೂಡ ಮುಚ್ಚಿಟ್ಟು ನಮ್ಮ ಕೈಲಿ ಆಗೋದಿಲ್ಲ, ಇದನ್ನ ಎದುರಿಸಲು ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಪರೋಕ್ಷವಾಗಿ ಸೋಲನ್ನು ಒಪ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನಾಗಿದೆ ಅಂದ್ರೆ 10,000 ಬೆಡ್ ಎಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಇದ್ರೆ 10,000 ಬೆಡ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತುವರೆಗೂ ಕೂಡ ಅದೇ ದಿನಕ್ಕೆ ಒಂದೊಂದು ಲೆಕ್ಕ, ಒಂದೇ 6,000 ಅಂತಾರೆ, ಒಂದೇ 4,000 ಅಂತಾರೆ. ಅಲ್ಲಿ ನೋಡಿದ್ರೆ ಏನಿಲ್ಲ, ಅಲ್ಲಿ ಬೆಡ್ಗಳನ್ನ ಬಾಡಿಗೆ ತರೋದಕ್ಕೆ ಕೋಟಿಗಟ್ಟಲೆ ದುಡ್ಡು ಅದರ ಮುಖ್ಯಮಂತ್ರಿಗಳೇ ಸ್ಟಾಪ್ ಮಾಡಿದ್ರು. ಕೋಟಿಗಟ್ಟಲೆ ನಾವು ಒಂದು ದಿನಕ್ಕೆ 800 ರೂಪಾಯಿ ಬಾಡಿಗೆ ಒಂದು ಮಂಚ ಕೊಡ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ತಿಂಗಳಿಗೆ ಅದು ಸುಮಾರು 250 ಕೋಟಿ ಬಾಡಿಗೆ ಆಗ್ತದೆ. ಅದನ್ನ ಯಾಕೆ ಕೊಟ್ಟುಕೊಳ್ಳೋ ಕೆಲಸ ಮಾಡಿದ್ರೆ ಅಂದ್ರೆ ಎಲ್ಲೋ ಒಂದು ಕಡೆಗೆ ಅಧಿಕಾರಿಗಳ ಮಟ್ಟದಲ್ಲಿ ಲೂಟಿ ಆಗ್ತಾ ಇದೆ, ಮಂತ್ರಿಗಳ ಮಟ್ಟದಲ್ಲಿ ಅದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು, ಅವರೆಲ್ಲರೂ ಕೂಡ ಭಾಗಿತ್ವವನ್ನು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ವ್ಯಾಪಕವಾಗಿ ಇದನ್ನ ಜನಗಳಿಗೆ ಮನವರಿಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ. ಜನಗಳಿಗೆ ಸ್ಪಂದಿಸೋದ್ರ ಜೊತೆ ಒಂದು ಮಾತನ್ನು ಹೇಳ್ಬೇಕಂತ ಹೇಳಿದ್ರೆ ನಮಗೆ ತೊಂದರೆಗೊಳಗಾದಂತ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಅವರಿವರು ಅಂತಕ್ಕಂಥದ್ದು ಎಲ್ಲ ಮಟ್ಟದಲ್ಲೂ ಕೂಡ ಇವತ್ತು ಜನಗಳು ಬಂದು ಸೋಂಕಿತರ ಬಳಿಗೆ ಬಂದು ಅವತ್ತು ಇವತ್ತಿನ ಮೈಗ್ರೆಂಟ್ ವರ್ಕರ್ಸ್ಗಳು ಏನಿದ್ರು ಅವ್ರಿಗೆ ತೊಂದರೆ ಏನಾಗಿತ್ತು ಅವರಿಗೆ ದಿನಸಿ ಕಿಟ್ಗಳನ್ನ ಕೊಡ್ತಕ್ಕಂಥದ್ದನ್ನ ವ್ಯಾಪಕವಾಗಿ ತರಕಾರಿಗಳನ್ನ ಹಂಚತಕ್ಕಂಥದ್ದು ಈ ರೀತಿಯಾದಂತ ಕೆಲಸವನ್ನ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನಗಳ ಜೊತೆ ಇದೆ, ಜನರ ಹಿತವನ್ನ ಬಯಸಿದೆ, ಜನರಿಗೋಸ್ಕರ ಇದೆ ಅಂತಕ್ಕಂಥದನ್ನ ನಾವು ಇವತ್ತು ಸಾಬೀತು ಮಾಡಿದ್ದೇವೆ. ಅಷ್ಟೇ ಪ್ರಮಾಣದಲ್ಲೂ ಕೂಡ ಆಗಿರ್ತಕ್ಕಂಥ ಅವ್ಯವಹಾರವನ್ನ ಎತ್ತಿಡಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ಪ್ರಮುಖ ಜವಾಬ್ದಾರಿಯಾಗಿದೆ. ಇವತ್ತು ಎತ್ತಿಡಿಯೋದಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಮತ್ತೆ ಎಲ್ಲ ಮಾಹಿತಿಯನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ. ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಮಾಹಿತಿನ ಎಲ್ಲ ಅಂಶನೂ ಕೂಡ ಇದೆ ಅಂತಕ್ಕಂಥ ಮಾತು ಹೇಳಿ ನಿಮ್ಮನ್ನ ಇವತ್ತು ಕಾಯಿಸ್ಬಿಟ್ವಿ, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ಈಗ ನಮ್ಮ ಡಾಕ್ಟರ್ ನಾಸೀರ್ ಅವರು ಇವತ್ತು ರಾಜ್ಯಸಭಾ ಸದಸ್ಯರು, ಇವತ್ತು ಅವರದೇ ಆದಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಕೂಡ ಇವತ್ತು ಅವರ ಹತ್ರ ಇರ್ತದೆ. ಅವರನ್ನ ಕೇಳಬೇಕು, ಅವರ ಮಾಹಿತಿ ಪಡೆಯಬೇಕು ಅಂತ ಹೇಳಿ ವಿನಂತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಕ್ಷಮಿಸಬೇಕು, ಸ್ವಲ್ಪ ತಡವಾಗಿ ಬಂದಿದ್ದೀವಿ ನಾವು. ನಾನು ನಮ್ಮ ನಾಯಕರು, ಹಿರಿಯರು ಇಡೀ ಸ್ಟೇಟ್ ನಲ್ಲಿ, ಬರೀ ನಮ್ಮ ಪಾರ್ಟಿ ಅಲ್ಲ, ಇಡೀ ಸ್ಟೇಟ್ ಅಲ್ಲಿ ರಾಜಕೀಯ ನಾಯಕರಲ್ಲಿ ಎಲ್ಲರಿಗಿಂತ ಸೀನಿಯರ್ ಲೀಡರ್ಸ್ ಅಲ್ಲಿ ಒಬ್ರು ಆದವರು ಜಯಶಂಕರ್ ಸಾಹೇಬರು ನಮ್ಮೆಲ್ಲರೂ ಉದ್ದೇಶ ಮಾತಾಡಿದ್ದಾರೆ. ತುಂಬಾ ವಿಸ್ತಾರವಾಗಿ ಕೋವಿಡ್ ಸಮಸ್ಯೆ ಮತ್ತು ರಿಲೇಟೆಡ್ ಕರಪ್ಷನ್ ಎಲ್ಲ ತುಂಬಾ ವಿಸ್ತಾರವಾಗಿ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಜಾಸ್ತಿ ಡೀಟೇಲ್ಸ್ ಅಲ್ಲಿ ಹೋಗೋದಿಲ್ಲ. ಒಂದು 5-6 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಕೆಲವು ದಿವಸ ಹಿಂದ್ಗಡೆ ನಮ್ಮ ಕರ್ನಾಟಕ ಸ್ಟೇಟ್ ಬೆಸ್ಟ್ ಸ್ಟೇಟ್ ಆಗಿದೆ. ಬೆಸ್ಟ್ ಸ್ಟೇಟ್ ಇಂದ ಇವತ್ತು ವರ್ಸ್ಟ್ ಸ್ಟೇಟ್ಗೆ ನಾವು ಇಳಿದಿದ್ದೀವಿ. ನಮ್ಮ ದೇಶ ಇಡೀ ಜಗತ್ತಲ್ಲಿ ಒನ್ ಆಫ್ ದಿ ಲೀಸ್ಟ್ ಇನ್ಫೆಕ್ಟೆಡ್ ಇಂದ ಇವತ್ತು ಒನ್ ಆಫ್ ದಿ ವರ್ಸ್ಟ್ ಅಫೆಕ್ಟೆಡ್ ಆಗಿದೆ.
ಮಾರ್ಚ್ 24ಗೆ ನಮ್ಮ ಪ್ರಧಾನಮಂತ್ರಿ ಅವರು ಲಾಕ್ಡೌನ್ ಅನೌನ್ಸ್ ಮಾಡಿದಾಗ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ 543 ಸೋಂಕಿತರು ಇದ್ರು. ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಅಫೆಕ್ಟೆಡ್ ಕೇಸ್ ಇದ್ದಿರೋದು. ಮಾರ್ಚ್ 21ಗೆ 24ಗೆ ಒಂದೇ ಒಂದು ಕೇಸ್ ಕರ್ನಾಟಕದಲ್ಲಿ ಇದ್ದಿರೋದು. ಅವಾಗ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ 70ನೇ ಸ್ಥಾನದಲ್ಲಿ ಇತ್ತು. ಕರ್ನಾಟಕ ನಮ್ಮ ದೇಶದಲ್ಲಿ 20ನೇ ಸ್ಥಾನದಲ್ಲಿ ಇತ್ತು. ಇವತ್ತು ನಮ್ಮ ದೇಶದಲ್ಲಿ 18,55,000 ಕೇಸಸ್ ಇವತ್ತಾಗಿದೆ. ಸೋಂಕಿತರು 18,55,000 ಕೇಸಸ್ ಇವತ್ತಿದ್ದಾರೆ. ಅಂದ್ರೆ 50,000ಕ್ಕಿಂತ ಹೆಚ್ಚು ಕೇಸಸ್ ಪ್ರತಿದಿನ ಬೀಳ್ತಾ ಇದೆ, ಹೆಚ್ಚಾಗ್ತಾ ಇದೆ. ಕರ್ನಾಟಕ ಇವಾಗ 4th ಪೊಸಿಷನ್ ಅಲ್ಲಿ ಇದೆ. ನಮ್ಮ ದೇಶ ಇಡೀ ಜಗತ್ತಲ್ಲಿ 3ನೇ ಪೊಸಿಷನ್ ಇದೆ. ಕರ್ನಾಟಕ ನಮ್ಮ ದೇಶದಲ್ಲಿ 4th ಪೊಸಿಷನ್ 20ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿದೆ. 1,40,40,000ಕ್ಕಿಂತ ಹೆಚ್ಚು ಕೇಸಸ್ ಇವತ್ತಿನ ದಿವಸವರೆಗೆ ಇದೆ. ಇವಾಗ ಇದಕ್ಕೆ ಯಾರ ಕಾರಣ? ಅವಾಗಲೇ ಜಯಚಂದ್ರ ಸಾಹೇಬರು ಹೇಳ್ತಾ ಇದ್ರು, 21 ದಿವಸದಲ್ಲಿ ನಾವು ಕುರುಕ್ಷೇತ್ರ ಯುದ್ಧ 18 ದಿವಸದಲ್ಲಿ ಗೆದ್ದಿದ್ವಿ. ಇದು 21 ದಿವಸದಲ್ಲಿ ಕೋವಿಡ್ ವಿರುದ್ಧ ನಾವು ಯುದ್ಧ ಗೆದ್ದಿವ ಅಂತ ಪ್ರಧಾನಮಂತ್ರಿ ಅವರು ಅನೌನ್ಸ್ ಮಾಡಿದ್ರು. ಇದಕ್ಕೆ ಕಾರಣ ಇಲ್ಲ. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಕಾರಣನ, ಇಡೀ ಕ್ಯಾಬಿನೆಟ್ ಕಾರಣನ, ಹೆಲ್ತ್ ಮಿನಿಸ್ಟರ್ ಕಾರಣನ, ಇಲ್ಲ ಪಾಲಿಸಿಸ್ ಕಾರಣ? ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ಮುಖ್ಯಮಂತ್ರಿ ಕಾರಣನ, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಕಾರಣನ, ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಆದವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕಾರಣನ, ಶ್ರೀರಾಮುಲು ಹೆಲ್ತ್ ಮಿನಿಸ್ಟರ್ ಕಾರಣನ, ಇಲ್ಲ ಆರ್ ಅಶೋಕ್ ಅವರು ಇನ್ಚಾರ್ಜ್ ಆಗಕ್ಕೆ ಬಹಳ ಎಂಥೂಸಿಯಾಸ್ಟಿಕ್ ಆಗಿದ್ರು ಅವ್ರ ಕಾರಣ? ಇದು ಪ್ರಥಮ ಬಾರಿ ನಾವು ನೋಡಿರೋದು. ಒಂದು ಪ್ಯಾಂಡಮಿಕ್ ಟೈಮ್ ಅಲ್ಲಿ 3-4 ಮಂತ್ರಿಗಳು ನಾನು ಇನ್ಚಾರ್ಜ್ ಆಗ್ಬೇಕು ಅಂದ್ಬಿಟ್ಟು ಜಗಳ ಮಾಡಿದ್ರು. ಯಾಕೆ? ಇವಾಗ ಏನ್ ಕರಪ್ಷನ್ ಆಗ್ತಾ ಇದೆ, ಈ ಪ್ಯಾಂಡಮಿಕ್ ಇದೇ ತರ ಬೆಳೀತಂತ ಹೋಗುತ್ತೆ. ಸಿಕ್ಕಾಪಟ್ಟಿ ದುಡ್ಡು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಆ ದುಡ್ಡಲ್ಲಿ ನಾವು ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಜಗಳ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರು ನಗರಕ್ಕೆ 9 ಮಿನಿಸ್ಟರ್ಸ್ ಇನ್ಚಾರ್ಜ್. ಬೆಂಗಳೂರು ನಗರಕ್ಕೆ 9 ಮಿನಿಸ್ಟರ್ಸ್ ಇನ್ಚಾರ್ಜ್. ಸೊ ಅದಕ್ಕೆ ಈ ಒಂದು ಸಿಚುವೇಶನ್ ಏನ್ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ಸ್ಟೇಟ್ ಅಲ್ಲಿ ಕ್ರಿಯೇಟ್ ಆಗಿದೆ, ಯಾರ ಕಾರಣ? ಆಮೇಲೆ ಇವ್ರು ಏನು ಮಿನಿಸ್ಟರ್ಸ್ ಈ ಇನ್ಚಾರ್ಜ್ ಆಗ್ಬೇಕು, ಸ್ಪೆಷಲಿ ಈ ನಮ್ಮ ಚಿಕ್ಕಬಳ್ಳಾಪುರ MLA ಮತ್ತೆ ಮಂತ್ರಿ ಆಗಿದ್ದಾರೆ. ಆಪರೇಷನ್ ಕಮಲದಲ್ಲಿ ಸಿಕ್ಕಿರೋ ದುಡ್ಡು ಸಾಕಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಇದರಲ್ಲಿ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ಜಗಳ ಮಾಡಿ ಇನ್ಚಾರ್ಜ್ ಆಗ್ಬೇಕು ಅಂದ್ಬಿಟ್ಟು ಹಠ ಮಾಡಿ ಇನ್ಚಾರ್ಜ್ ಆಗಿದ್ದಾರೆ ಕೆಲವೊಂದು ಮಂತ್ರಿಗಳು. ಸಾಹೇಬ್ ಹೇಳಿದಂಗೆ 2,000 ಕೋಟಿಗಿಂತ ಹೆಚ್ಚು ಹಗರಣ ಆಗಿದೆ. ಮೊದಲೆಲ್ಲ ಯಡಿಯೂರಪ್ಪ ಅವರಾಗ್ಲಿ ಬೇರೆಯವರಾಗ್ಲಿ ಅವ್ರ ಮೊದಲು ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರಿದ್ದಾಗ ಸುಮಾರು ಹಗರಣಗಳು ಮಾಡಿದ್ದಾರೆ, ಸುಮಾರು ಸ್ಕ್ಯಾಮ್ಸ್ ಆಗಿದೆ. ಯಡಿಯೂರಪ್ಪ ಅವರೇ ಜಿಂದಾಲಿಂದ ದುಡ್ಡು ತಗೊಂಡು ಅವರೇ ಜೈಲಿಗೆ ಬಂದಿದ್ದಾರೆ. ಆದ್ರೆ ಇಂಥ ಒಂದು ಟೈಮ್ ಜನರು ಸಾಯ್ತಾ ಇದ್ದಾರೆ, ಈ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಲಕ್ಷಾಂತರ ಜನರು ಸೋಂಕಿತರಾಗಿದ್ದಾರೆ. ಇಂಥ ಒಂದು ಟೈಮ್ ಅಲ್ಲಿ ಜನರಲ್ ಫಂಡಿಂಗ್ ಅಲ್ಲಿ ಕೂಡ ಅವರು ಸ್ಕ್ಯಾಮ್ ಮಾಡ್ತಾರಂದ್ರೆ ನನಗೆ ಅನ್ಸುತ್ತೆ ಇವರೆಲ್ಲರೂ ಸರ್ಕಾರದಲ್ಲಿ ಅಲ್ಲ, ನಮ್ಮೆಲ್ಲ ನಾಯಕರನ್ನೇ ಆಗಕ್ಕೆ ಲಾಯಕ್ಕಿಲ್ಲ ಅನ್ಸುತ್ತೆ ನನಗೆ. ಇವಾಗ ಕಾಂಟ್ರಾಕ್ಟ್ಸ್ ಯಾವ ತರ ಕೊಟ್ಟಿದ್ದಾರೆ ಜಯಚಂದ್ರ ಸಾಹೇಬ್ ಹೇಳಿದ್ದಾರೆ. ಆ ಕಂಪನೀಸ್ಗೆ ಆ ಎಕ್ವಿಪ್ಮೆಂಟ್ಸ್, ಆ ಡಿವೈಸಸ್ ತಯಾರು ಮಾಡೋದು, ಮ್ಯಾನುಫ್ಯಾಕ್ಚರ್ ಮಾಡೋದು ಎಬಿಲಿಟಿನೇ ಇಲ್ಲ, ಕೆಪಾಸಿಟಿ ಇಲ್ಲ, ಮತ್ತೆ ಅವ್ರಿಗೆ ಹಿಸ್ಟ್ರಿನೇ ಇಲ್ಲ. ಅಂತ ಫಾರ್ಮಸ್ಯೂಟಿಕಲ್ ಕಂಪನೀಸ್ಗೆ, ಅಂತ ಕಂಪನೀಸ್ಗೆ ಅವ್ರು ಕಾಂಟ್ರಾಕ್ಟ್ಸ್ ಕೊಟ್ಟಿದ್ದಾರೆ. ಮತ್ತೆ ಸಾಹೇಬ್ ಹೇಳಿದಂಗೆ ನಮ್ಮ ಪಕ್ಕದ ಸ್ಟೇಟ್ ಅಲ್ಲಿ ಒಂದ್ ರೇಟು, ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಒಂದ್ ರೇಟು, ಬಟ್ ಅದಕ್ಕಿಂತ 4 ಸಲ 5 ಸಲ ಹೆಚ್ಚು ರೇಟು ನಮ್ಮ ಕರ್ನಾಟಕ ಸರ್ಕಾರದವರು ಅವರಿಗೆ ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಕಂಪನಿ ಬಗ್ಗೆ ಹೇಳ್ತೀನಿ, SM ಫಾರ್ಮಸ್ಯೂಟಿಕಲ್ಸ್ ಅಂದ್ಬಿಟ್ಟು ಅವರಿಗೆ 40,000 ಸ್ಯಾನಿಟೈಸರ್ ಯೂನಿಟ್ ಅನ್ನು ಸೆಂಟ್ರಲ್ ಅವರು ಕೊಟ್ಟಿದ್ದಾರೆ. ಅದ್ರ ವಿರುದ್ಧ ಮೊದಲೇ ಗುಲ್ಬರ್ಗಾ ಇಂದ ಲ್ಯಾಬ್ಸ್ ಮತ್ತೆ ರಾಮನಗರಂ ಲ್ಯಾಬ್ಸ್, ಕಲಬುರ್ಗಿ ಲ್ಯಾಬ್ಸ್ ಮತ್ತೆ ರಾಮನಗರಂ ಲ್ಯಾಬ್ಸ್ ಅವ್ರ ವಿರುದ್ಧ ಅಫಿಷಿಯಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಲೋ ಕ್ವಾಲಿಟಿ ಸ್ಯಾನಿಟೈಸರ್ಸ್ ಕೊಟ್ಟಿದ್ರು ಅಂದ್ಬಿಟ್ಟು ಅದೇ ಕಂಪನಿಗೆ ಮತ್ತೆ ಈ ಸರ್ಕಾರ 40,000 ಯೂನಿಟ್ ಆಫ್ ಸ್ಯಾನಿಟೈಸರ್ಸ್ ಪ್ರೊಕ್ಯೂರ್ ಮಾಡಕ್ಕೆ ಅವರಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಇವಾಗ ಬರೀ ನಮ್ಮ ಸ್ಟೇಟ್ ಅಲ್ಲಿ ನಾವು ಕರಪ್ಷನ್ ನೋಡ್ತಾ ಇಲ್ಲ, ನಮ್ಮ ದೇಶದಲ್ಲಿ ಕೂಡ ಕರಪ್ಷನ್ ನೋಡ್ತಾ ಇದ್ದೀವಿ. PM ಕೇರ್ ಬಗ್ಗೆ ಮೆನ್ಷನ್ ಮಾಡಿದ್ರು. ಇವಾಗ PM ಕೇರ್
PM ರಿಲೀಫ್ ಆಲ್ರೆಡಿ ನಮ್ಮ ಹತ್ರ ಇತ್ತು. PM ಕೇರ್ ಸ್ಟಾರ್ಟ್ ಮಾಡೋದೇನು ಅಗತ್ಯ ಇರಲಿಲ್ಲ. ಈ ಪ್ಯಾಂಡಮಿಕ್ ಟೈಮ್ಸ್ ಅಲ್ಲಿ ಒಂದು ಸಪರೇಟ್ PM ಕೇರ್ಸ್ ಅಂದ್ಬಿಟ್ಟು ಒಂದು ಫಂಡ್ ಸ್ಟಾರ್ಟ್ ಮಾಡಿ ಇವತ್ತುವರೆಗೆ ಪ್ರೈಮ್ ಮಿನಿಸ್ಟರ್ಗೆ ಬಿಟ್ಟರೆ ಅವ್ರ ಕ್ಯಾಬಿನೆಟ್ ಸದಸ್ಯರು ಕೂಡ ಎಷ್ಟು ದುಡ್ಡು ಬಂದಿದೆ, ಯಾರಿಂದ ದುಡ್ಡು ಬಂದಿದೆ, ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ PM ಕೇರ್ಸ್ ಸ್ಟಾರ್ಟ್ ಮಾಡಿರೋದು ದೇಶದ ಜನರ ಹೆಸರಲ್ಲಿ, ದೇಶದ ಜನರಿಗೋಸ್ಕರ, ದೇಶದ ಜನರದು ಹೆಸರು ಉಪಯೋಗಿಸ್ಕೊಂಡು ಪ್ರಮೋಟ್ ಮಾಡ್ಕೊಂಡು ದುಡ್ಡನ್ನು ಅದರಲ್ಲಿ ಕಲೆಕ್ಟ್ ಮಾಡಿರೋದು. 30,000 ಕೋಟಿ ರೂಪಾಯಿ ಅದರಲ್ಲಿ ಕಲೆಕ್ಷನ್ ಆಗಿದೆ. ಆ 30,000 ಕೋಟಿ ರೂಪಾಯಿ ಎಲ್ಲಿ ಹೋಗಿದೆ, ಯಾರ ಮೇಲೆ ಖರ್ಚು ಮಾಡಿದ್ದಾರೆ, ಎಷ್ಟು ಮೆಡಿಕಲ್ ಎಕ್ವಿಪ್ಮೆಂಟ್ ಖರೀದಿ ಮಾಡಿದ್ದಾರೆ, ಎಷ್ಟು ಮೆಡಿಸಿನ್ ಖರೀದಿ ಮಾಡಿದ್ದಾರೆ, ಎಷ್ಟು ಕೋವಿಡ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದಾರೆ, ಇದ್ರದ್ದು ಲೆಕ್ಕ ದೇಶದ ಕೇಂದ್ರದ ಸರ್ಕಾರ ಕೂಡ ನಮಗೆ ಕೊಡ್ಬೇಕಾಗುತ್ತೆ. ಆದ್ರೆ ಅವರು ನಮಗೆ ಲೆಕ್ಕ ಕೊಡೋದು ಬಿಡಿ, RTI ಕೂಡ PM ಕೇರ್ಸ್ಗೆ ನೀವು ಯಾರು ಕೇಳಂಗಿಲ್ಲ. RTI ನಮ್ಮ ಸರ್ಕಾರ ಕೊಟ್ಟಿದ್ದವಾಗ RTI ಕೂಡ ನೀವು PM ಕೇರ್ಸ್ ಅಲ್ಲಿ ಎಷ್ಟು ಬಂದಿದೆ, ಎಲ್ಲಿ ಬಂದಿದೆ ನೀವು ಕೇಳಂಗಿಲ್ಲ. ಇದು ಪಬ್ಲಿಕ್ ಟ್ರಸ್ಟ್, ಇದು ಪಬ್ಲಿಕ್ ಟ್ರಸ್ಟ್ ನೀವು ಹೇಳಲೇಬೇಕಾಗುತ್ತೆ. ಆಮೇಲೆ CAG, ನಮ್ಮ CAG ಅವರು PM ಕೇರ್ಸ್ಗೆ ಆಡಿಟ್ ಮಾಡಂಗಿಲ್ಲ. ಅಂದ್ರೆ ಎಲ್ಲಿಂದ ಬಂತು ದುಡ್ಡು, ಯಾರು ಖರ್ಚು ಮಾಡ್ತಾ ಇದ್ದಾರೆ, ಹೇಗೆ ಖರ್ಚು ಮಾಡ್ತಾ ಇದ್ದಾರೆ, ದೇಶಕ್ಕೆ ಎಷ್ಟು ಗೊತ್ತಾಗಲ್ಲ. ಅಂದ್ರೆ ದೇಶದ ಹೆಸರಲ್ಲಿ ನೀವು ಯಾರು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ದುಡ್ಡಿಂದ ನೀವು ಏನಾದ್ರು ಮಧ್ಯಪ್ರದೇಶದಲ್ಲಿ ಮತ್ತೆ ರಾಜಸ್ಥಾನಲ್ಲಿ MLA ಪರ್ಚೇಸಿಂಗ್ ಮಾಡಕ್ಕೆ, ಕುದುರೆ ವ್ಯಾಪಾರ ಮಾಡಕ್ಕೆ ಏನಾದ್ರು ಖರ್ಚು ಮಾಡ್ತಾ ಇದ್ದೀರಾ, ಅದನ್ನ ನೀವು ಲೆಕ್ಕ ಕೊಡ್ಬೇಕು. ಇವತ್ತು ಎಲ್ಲಾ ಕಡೆ ಹೇಳ್ತಾ ಇದಾರೆ ಚೈನೀಸ್ ಆಪ್ಸ್ ಬ್ಯಾನ್ ಮಾಡಿ, ಚೈನೀಸ್ ಪರ್ಚೇಸಿಂಗ್ ಮಾಡಬೇಡಿ, ಚೈನೀಸ್ ಕಂಪನಿಗಳಿಗೆ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ PM ಕೇರ್ಸ್ ಅಲ್ಲಿ ಚೈನೀಸ್ ಕಂಪನೀಸ್ ಡೊನೇಟ್ ಮಾಡಿದ್ದಾರೆ. ಇವಾಗ ಅದು ಜನರ ಮುಂದೆ ತರಬೇಕು. ಇವಾಗ ಚೈನೀಸ್ ವಿರುದ್ಧ ನಮ್ಮ ಒಂದು ಬ್ಯಾಟಲ್ ಲೈಕ್ ಸಿಚುವೇಶನ್ ಕ್ರಿಯೇಟ್ ಆದಾಗ ನೀವು ಚೈನೀಸ್ ಕಂಪನೀಸ್ ಹತ್ರ ಕಾಂಟ್ರಿಬ್ಯೂಷನ್ ತಗೊಂಡಿರೋದು ನೀವು ಜನರ ಮುಂದೆ ತಗೊಂಡ್ಬರ್ಬೇಕಾಗುತ್ತೆ. ಇವಾಗ ಆಂಟಿ ನ್ಯಾಷನಲ್ ಜನರಿಗೆ ಸಿಕ್ಕಿದವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಚೈನೀಸ್ ಯಾರ ಹತ್ರ ತಗೊಂಡಿರೋ ದುಡ್ಡು ಬಗ್ಗೆ ನೀವು ಖುಲಾಸೆ ಮಾಡ್ತಾ ಇಲ್ಲ, ನೀವು ಜನರಿಗೆ ಹೇಳ್ತಾ ಇಲ್ಲ ಅಂದ್ರೆ ಇವಾಗ ಯಾರು ಆಂಟಿ ನ್ಯಾಷನಲ್ ಅಂದ್ಬಿಟ್ಟು ದೇಶದ ಜನರು ಅವರಿಗೆ ನಿರ್ಧಾರ ಮಾಡ್ಬೇಕಾಗುತ್ತೆ. ಆಮೇಲೆ ಗವರ್ಮೆಂಟ್ ಇವಾಗ ಇಂಥ ಟೈಮಲ್ಲಿ ಜನರ ಹತ್ರ ಹೋಗ್ಬೇಕು. ಎಲ್ಲಾ ಮಂತ್ರಿಗಳು ಒಂದೊಂದು ಸ್ಟೇಟ್ಗೆ ಹೋಗಿ ಜನರ ಹತ್ರ ಮಾತಾಡಬೇಕು. ಆ ಸ್ಟೇಟ್ ಗವರ್ಮೆಂಟ್ಸ್ ಏನ್ ತಯಾರಿ ಮಾಡಿದ್ದಾರೆ ಕೋವಿಡ್ ಕ್ರೈಸಿಸ್ಗೆ ವಿರುದ್ಧ ಹೋರಾಟ, ಕೋವಿಡ್ ವಿರುದ್ಧ ನಿಂತ್ಕೊಳ್ಳಕ್ಕೆ. ಒಬ್ಬ ಕೇಂದ್ರೀಯ ಮಂತ್ರಿ ಕೂಡ ಯಾವ ಸ್ಟೇಟ್ಗೆ ಹೋಗಲಿಲ್ಲ. ಏನ್ ಪ್ರಿಪರೇಷನ್, ಯಾವ ತರ ಲಾಕ್ಡೌನ್ ಅಲ್ಲಿ ಜನರಿಗೆ, ಮಾಧ್ಯಮ ವರ್ಗದವರಿಗೆ, ಆಮೇಲೆ ಮೈಗ್ರೆಂಟ್ ಲೇಬರರ್ಸ್ಗೆ, MSMEದವರಿಗೆ, ಡೈಲಿ ವೇಜಸ್ಗೆ ಏನ್ ತೊಂದರೆ ಆಗಿದೆ ಅಂದ್ಬಿಟ್ಟು ಯಾರು ಕೇಳಕ್ಕೆ ಯಾವ ಮಂತ್ರಿನೂ ಅಲ್ಲಿಂದ ಹೋಗಿಲ್ಲ. ನಮ್ಮ ಸ್ಟೇಟ್ ಅಲ್ಲಿ ಕೂಡ ಯಾವ ಮಂತ್ರಿನೂ ಯಾವ ಡಿಸ್ಟ್ರಿಕ್ಟ್ಗೆ ಹೋಗಿಲ್ಲ. ಇಂಥ ಟೈಮಲ್ಲಿ ನೀವು ಜನರಿಗೆ ಸೇವೆ ಮಾಡಬೇಕು, ಜನರಿಗೆ ನೀವು ಸಾಂತ್ವನ ಹೇಳ್ಬೇಕು, ಜನರ ಜೊತೆಯಲ್ಲಿ ಇರಬೇಕು. ನೀವು ವರ್ಚುವಲ್ ರ್ಯಾಲೀಸ್ ಮಾಡುವಂತ ಇವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಅಪೋಸಿಷನ್ ಪಾರ್ಟೀಸ್ ಸರ್ಕಾರಗಳನ್ನು ಟಾಪಲ್ ಮಾಡ್ಕೊಂತ, ಬಿಡಿಸ್ಕೊಂತ, ಕುದುರೆ ವ್ಯಾಪಾರ ಮಾಡ್ಕೊಂತ ನೀವೆಲ್ಲ ಓಡಾಡ್ತಾ ಇದ್ದೀವಿ. ಇವಾಗ ಇಂಥ ಟೈಮಲ್ಲಿ ನಾವು ಮೊದಲೇ ಹೇಳಿದ್ದೀವಿ, ರಾಹುಲ್ ಗಾಂಧಿ ಅವರ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರು ಇಮಿಡಿಯೇಟ್ ಲಾಕ್ಡೌನ್ ಮಾಡಬೇಕು, ಲಾಂಗೆಸ್ಟ್ ಲಾಕ್ಡೌನ್ ನಮ್ಮ ಕಂಟ್ರಿಯಲ್ಲಿ ಆಗುತ್ತೆ ಮಾಡ್ಬೇಕಂದ್ರೆ ಅವರು ಎಕ್ಸ್ಟೆಂಡ್ ಮಾಡ್ಕೊಂತ ಟ್ರಂಪ್ ಬಂದು ಹೋದ್ಮೇಲೆ ಲಾಕ್ಡೌನ್ ಮಾಡೋಣ, ಇಲ್ಲಾಂದ್ರೆ ಮಧ್ಯಪ್ರದೇಶದಲ್ಲಿ ಗವರ್ಮೆಂಟ್ ಕಂಪಲ್ ಆದ್ಮೇಲೆ ಅವ್ರ ಸರ್ಕಾರ ಆದ್ಮೇಲೆ ಲಾಕ್ಡೌನ್ ಮಾಡೋಣ ಅಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಂತ ಇವತ್ತು ಈ ಲೆವೆಲ್ಗೆ ತಂದು ಇವತ್ತು ಇಟ್ಟಿದ್ದಾರೆ. ಆಮೇಲೆ ಲಾಸ್ಟ್ಲಿ ನಮ್ಮ ಪ್ರಯಾರಿಟೀಸ್ ಏನಿದೆ, ಸರ್ಕಾರದ ಪ್ರಯಾರಿಟೀಸ್ ಏನಾಗಿತ್ತು ಅದರಲ್ಲಿ ಕ್ಲಾರಿಟಿ ಇರಬೇಕು. ನರೇಂದ್ರ ಮೋದಿ ಅವರು ಮೌನವಾಗಿದ್ದಾರೆ. ಯಾಕಂದ್ರೆ ಅವರು PM ಕೇರ್ಸ್ ಬಗ್ಗೆ ಮಾತಾಡಬಾರ್ದು. ಅವ್ರ ಸಿಚುವೇಶನ್ ಔಟ್ ಆಫ್ ಹ್ಯಾಂಡ್ ಹೋಗಿದೆ. ಕೇಂದ್ರ ಸರ್ಕಾರ ಏನ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ಅವ್ರು ಮೌನವಾಗಿದ್ದಾರೆ, ಏನು ಮಾತಾಡ್ತಾ ಇಲ್ಲ. ಇಲ್ಲಾಂದ್ರೆ ಪ್ರತಿಯೊಂದಕ್ಕೆ ಮನ್ ಕಿ ಬಾತ್ ಅಂತ ನಿಮ್ ಜೊತೆಯಲ್ಲೆಲ್ಲ ಮಾತಾಡೋರು, ಇವಾಗ ಮಾತಾಡ್ತಾ ಇಲ್ಲ. ಇವಾಗ ಅವರು ಪ್ರತಿಯೊಂದಕ್ಕೆ ಡೈವರ್ಟ್ ಮಾಡಕ್ಕೆ ಏನೋ ಒಂದು ಇಶ್ಯೂ ತಗೊಂಡ್ಬರೋದು, ಇಲ್ಲ ಅಂದ್ರೆ ಡೈವರ್ಟ್ ಮಾಡೋದಕ್ಕೆ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡೋದು. ಇವಾಗ ಹೊಸ ಕಾರ್ಯಕ್ರಮ ಸಿಕ್ಕಿದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು. ಕೋರ್ಟ್ ಇಂದ ಆದೇಶ ಇದೆ, ಕಟ್ಲಿ, ನಾವೆಲ್ಲರೂ ಹೇಳಿದ್ವಿ ಕಟ್ಟಲೇಬೇಕು ಅಂದ್ಬಿಟ್ಟು ಆದೇಶ ಇದೆ, ನೀವು ಕಟ್ಟಲೇಬೇಕು ಅಂದ್ಬಿಟ್ಟು ನಮ್ಮವ್ರು ಕೂಡ ಹೋಗ್ತಿದ್ರು, ಕೆಲವೊಂದು ಎಕ್ಸ್ ಹೇಳಿದ್ರು. ಆದ್ರೆ ಪುರಿ ಶಂಕರಾಚಾರ್ಯ ಅವರು ಹೇಳಿದ್ದಾರೆ, ಇವತ್ತು ಇನ್ಆಸ್ಪಿಷಿಯಸ್ ಟೈಮ್, ಈ ಟೈಮ್ ಅಲ್ಲಿ ನಾವು ಮಾಡಬಾರ್ದು. UPಯಲ್ಲಿ 6 ಕ್ಯಾಬಿನೆಟ್ ಮಿನಿಸ್ಟರ್ಸ್ ಸೋಂಕಿತರಾಗಿದ್ದಾರೆ, ಅಫೆಕ್ಟೆಡ್ ಆಗಿದೆ 6 ಕ್ಯಾಬಿನೆಟ್.
ಒಂದು ಕ್ಯಾಬಿನೆಟ್ ಮಂತ್ರಿ ಇನ್ನೊಂದು ಮುಂದೆ ತೀರ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಒಬ್ಬ ಸ್ವಾಮೀಜಿ ಕೂಡ ಕೋವಿಡ್ ಇನ್ಫೆಕ್ಟೆಡ್ ಆಗಿದೆ. ಸೊ ನಾವ್ ಹೇಳೋದು ನಮ್ ಪ್ರಯಾರಿಟೀಸ್ ಏನಿದೆ ಅದು ನಾವು ಮುಂದೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ಕೋಬೇಕು. ನಾವು ಸಾಹೇಬ್ರು ಹೇಳಿದಂಗೆ ಸ್ಟೇಟ್ ಅಲ್ಲಾಗ್ಲಿ ಸೆಂಟ್ರಲ್ ಅಲ್ಲಾಗ್ಲಿ ಸರ್ಕಾರ ಜೊತೆಯಲ್ಲಿ ಕೋವಿಡ್ ವಿರುದ್ಧ ಹೋರಾಟ ಮಾಡಕ್ಕೆ ನಾವೆಲ್ಲ ಇದ್ದೀವಿ. ಮೈಗ್ರೆಂಟ್ ವರ್ಕರ್ಸ್ ಟೈಮಲ್ಲಿ ನಾವೆಲ್ಲ ನಮ್ಮ ಕಾಂಗ್ರೆಸ್ ವರ್ಕರ್ಸ್ ಇಡೀ ದೇಶದಲ್ಲಿ ಇಳಿದು ಮೈಗ್ರೆಂಟ್ ವರ್ಕರ್ಸ್ಗೆ ತುಂಬಾ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ, ಅವರು ಊರುಗಳಿಗೆ ತಲುಪಿಸಿದ್ದಾರೆ. ನಾವು ಅದೇ ತರ ದೇವರಿಂದ ಇವತ್ತವರೆಗೆ ಕಾಂಗ್ರೆಸ್ ವರ್ಕರ್ಸ್ ಎಲ್ಲ ಬೀದಿ ಬೀದಿಗೆ ಇಳಿದು ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಬರೋ ಮುಂಚೆ ಕೂಡ ಲೇಟ್ ಆಗಿರೋದೇ ನಾವು ನಮ್ಮ ಆಶಾ ವರ್ಕರ್ಸ್ಗೆ ರೇಷನ್ ಕಿಟ್ಸ್ ವಿತರಣೆ ಮಾಡಿ ನಾವು ಬಂದಿರೋದು. ನಾವೆಲ್ಲ ಮಾಡ್ತಾ ಇದೀವಿ, ಜೊತೆಲಿದ್ವಿ. ಆದ್ರೆ ಇಂಥ ಟೈಮಲ್ಲಿ ಕೂಡ ಕರಪ್ಷನ್ ಮಾಡಿದ್ರೆ ನಾವೆಲ್ಲ ಸಹಿಸ್ಕೊಳ್ಳಲ್ಲ. ನೀವೆಲ್ಲರೂ ನಾವೆಲ್ಲ ಸೇರಿ ಧ್ವನಿ ಎತ್ತಬೇಕು, ನೀವೆಲ್ಲ ನಮ್ಮ ಜೊತೆ ನಿಂತ್ಕೋಬೇಕು ಅಂತ ಹೇಳ್ಬೇಕು. ಈಗ ಆರ್ಥಿಕ ಸಂಕಷ್ಟ ಉಂಟಾಗಿದೆ, ಜನರ ಕೈಗೆ ಹಣ ಇಲ್ಲ. ಕುಶಲ ಕೈಗಾರಿಕೆಯಲ್ಲಿ ನಮ್ಮನ್ನು ನಂಬಿಟ್ಟಿರ್ತಕ್ಕಂಥ ಜನ, ಹಳ್ಳಿನಲ್ಲಿ ಇರ್ತಕ್ಕಂಥವ್ರಲ್ಲಿ, ಆ ಟೈಲ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಇವತ್ತು ಕೈ ಕಟ್ಟಬೇಕಾಗಿದೆ. ಹಣ ಇಲ್ಲದೆ ಜನ ಕಷ್ಟ ಇರುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು 20 ಲಕ್ಷ ಕೋಟಿಗಳನ್ನ 21 ಲಕ್ಷ ಕೋಟಿನ ಘೋಷಣೆಯನ್ನು ಮಾಡಿದರು. ಅವಾಗ ಹೇಳಿದ್ರು ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಇಷ್ಟರ ಮಟ್ಟಿಗೆ ಮಾಡಿಲ್ಲ ಅಂತ. ಆ ಮಟ್ಟಕ್ಕೆ ಮಾಡಿದಾಗ ಇವತ್ತು ನಾವು ಕೇಳೋದಕ್ಕೆ ನಮ್ಗೆ ಗೊತ್ತಿದೆ. ಯಾವ ರೀತಿಯಾಗಿ ನಾಸೀರ್ ಅವರು MP ಆಗಿದ್ದಾರೋ ಅದೇ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಇವತ್ತು ಹಣಕಾಸಿನ ಮಂತ್ರಿ ಆಗಿರ್ತಕ್ಕಂಥವ್ರು ಒಬ್ಬ ಹೆಣ್ಣು ಮಗಳು. ಬಹುಶಃ ಆ ಹೆಣ್ಣು ಮಗಳನ್ನ ನಾವು ಕೇಳಬೇಕಾಗ್ತದೆ. ಇವತ್ತು 22 ಲಕ್ಷ ಕೋಟಿ ಅವ್ರ ಕೈಲಿ ಇರ್ತಕ್ಕಂಥದ್ದು. ನಮ್ಮ ರಾಜ್ಯಕ್ಕೆ ಎಷ್ಟು ಬಂತು, ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕೊಟ್ಟಿದ್ರಿ ಅಂತಕ್ಕಂಥದ್ದು ಶ್ವೇತಪತ್ರ ಹೊರಡಿಸಬೇಕು ಅಂತ ಹೇಳುವಾಗ ನಾವು ಅದು PM ಕೇರ್ಸ್ ದುಡ್ಡು ಈಗಾಗಲೇ ಸಂಸತ್ ಸದಸ್ಯರು ಎಲ್ಲರೂ ಕೂಡ ಹೇಳಿದ್ದಾರೆ. ಅದನ್ನ RTI ಇವತ್ತು ಪಬ್ಲಿಕ್ ಟ್ರಸ್ಟ್ ಅದಕ್ಕೆ ಅಧಿಕೃತ ಮಾಹಿತಿ ಇರತಕ್ಕಂಥದ್ದು ಸುಮಾರು 15,000 ಕೋಟಿ ಈಗಾಗಲೇ ಬಂದಿದೆ. ಅದು ಚೈನಾ ದೇಶದಿಂದ ಬಂದಿದೆ. ಮತ್ತು ಎಲ್ಲ CSR ಫಂಡ್ ನೋಡಿ, ಮುಖ್ಯಮಂತ್ರಿಗಳ CSR ಫಂಡ್ಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇಲ್ಲ. ಆದ್ರೆ PM ಕೇರ್ ಮಾತ್ರ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ. ಇವತ್ತು ಪಬ್ಲಿಕ್ ಟ್ರಸ್ಟ್ ಆಗಿರೋದ್ರಿಂದ ಯಾವುದೇ ರೀತಿಯಲ್ಲೂ ಕೂಡ RTI ಮಾಹಿತಿ ಕೊಡಲ್ಲ ಅನ್ನಕ್ಕಾಗಲ್ಲ. ಮತ್ತು ಅದನ್ನ ಹಣ ಖರ್ಚು ಮಾಡಲೇಬೇಕು, ಅದನ್ನು ಘೋಷಣೆ ಮಾಡಲೇಬೇಕು. ನಾವು ಅದನ್ನ ನಿಜವಾಗ್ಲೂ ಕೂಡ ಪ್ರಧಾನಮಂತ್ರಿಗಳು ಪ್ರಾಮಾಣಿಕರೇ ಆಗಿದ್ರೆ ಅದರಿಂದ ಇವತ್ತು PM ಕೇರ್ನ ಈ ರೀತಿಯಾಗಿ ಗೋಪ್ಯವಾಗಿ ಯಾವುದು ಕೂಡ ಲೆಕ್ಕ ಕೊಡದೇ ಇರೋದಕ್ಕೆ ಕಾರಣ ಏನು, ಯಾವ ಹಿನ್ನೆಲೆ ಮಾಡ್ತಾ ಇದ್ರಿ, ಯಾವ್ದಕ್ಕೋಸ್ಕರ ಹಣ ಖರ್ಚು ಮಾಡಿದ್ರಿ ಅಂತಕ್ಕಂಥದ್ದನ್ನ ಕೇಳುವಂತ ಹಕ್ಕು ನಮ್ಗೆ ಇವತ್ತು ನಾವು ಕೇಳ್ತಾ ಇದ್ದೇವೆ. ಮತ್ತು 20 ಲಕ್ಷ ಕೋಟಿನಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಥವಾ ಇಲ್ಲಿ ಕೈಗಾರಿಕೆಗಳಿರ್ಬೋದು, ಅಥವಾ ಡೈರಿ ಸೆಕ್ಟರ್ ಇರ್ಬೋದು, ಅಥವಾ ಇನ್ಯಾವುದೇ ವಲಯಗಳಿರ್ಬೋದು, ಅಥವಾ ಮೈಗ್ರೆಂಟ್ ವರ್ಕರ್ಸ್ ಆಗಿರ್ಬೋದು, ಯಾವ ರೀತಿಯಾದ ಸಹಾಯವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ ಯಾವುದೇ ಮಾಹಿತಿ ಇಲ್ಲ. ಆ ಮಾಹಿತಿಯನ್ನ ಕೊಡಬೇಕಾಗಿರ್ತಕ್ಕಂಥವ್ರು ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು, ಭಾರತ ದೇಶದ ಇವತ್ತು ಹಣಕಾಸಿನ ಮಂತ್ರಿಗಳು. ಅವರು ಒತ್ತಾಯ ಮಾಡ್ತಿದ್ದೇವೆ ಇವೆಲ್ಲದನ್ನೂ ಕೂಡ ಲೆಕ್ಕವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ದಲೇ ಇದ್ರೆ ಬರೀ ನೋಟಿಸ್ ಕೊಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ನಾವು ಆರೋಪ ಮಾಡಿದ್ರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಆರೋಪ ಮಾಡಿದ್ರೆ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರು ತಪ್ಪನ್ನು ಒಪ್ಕೊಂಡಿದ್ದಾರೆ. ಅವ್ಯವಹಾರ ಆಗಿದೆ ಅಂತಕ್ಕಂಥದನ್ನ ಪರೋಕ್ಷವಾಗಿ ಒಪ್ಕೊಂಡಂಗಾಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನಾವು ಯಾವುದೇ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಆಂದೋಲನವನ್ನು ಮಾಡೋದಕ್ಕೂ ಕೂಡ ನಾವು ತಯಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತು ಬಹಳ ಮುಖ್ಯವಾಗಿ ನಿಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದ್ರೆ ಇವತ್ತು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಇವತ್ತು ಒಂದು ಎನ್ಕ್ವೈರಿ ಮಾಡಿ ಇರ್ತಕ್ಕಂಥವ್ರು ಡಿಮಾಂಡ್ ಮಾಡ್ತೇವೆ. ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಆಗ್ಲಾದ್ರೂ ಕೂಡ ಈ ಅವ್ಯವಹಾರ ಆಗತಕ್ಕಂಥದ್ದು, ಪರ್ಚೇಸರ್ ಆಗ್ತಕ್ಕಂಥ ಅವ್ಯವಹಾರವನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ಈಗ ಕಾಂಗ್ರೆಸ್ ನಾಯಕರಲ್ಲೇನೇನೋ ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯ ಅವರು ಒಂಥರ ಹೇಳ್ತಾರೆ, DK ಶಿವಕುಮಾರ್ ಅವ್ರಿಗೂ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಅವರ ಆರೋಪ ಮಾಡ್ತಾರೆ.
ನೋಡಿ, ನಾನು ಅಂತ ಹೇಳ್ತೀನಿ, ಯಾವುದೇ ಕಾರಣದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರು ಮುಂದೆ ಕೈ ಹಾಕಿದ್ದಾರೆ. ಎರಡು ಕಣ್ಣಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಇರೋದಕ್ಕೆ ಸಾಧ್ಯ ಇಲ್ಲ, ಬರೋದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂತಕ್ಕಂಥದ್ದಿದೆ. ಆದರೆ ಕಾಂಗ್ರೆಸ್ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಇವತ್ತು ನಾಯಕರುಗಳು ವರ್ತನೆ ಮಾಡ್ಬೇಕಾಗ್ತದೆ. ಆ ವ್ಯಾಪ್ತಿನಲ್ಲಿ ಇರ್ತದೆ, ವ್ಯಾಪ್ತಿ ಮೀರಿ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದ್ದನ್ನ ಯಾರೋ ಮಾಹಿತಿಗಳು ಹೇಳ್ಬೋದು ಅಷ್ಟೇ ವಿನಃ ಆ ಥರದ್ದು ಯಾರು ಕೂಡ ನಂಬಬಾರ್ದು. ಒಂದೇ ಆಗಿದ್ದೇವೆ, ಒಂದು ಕೈ ಆಗಿದ್ದೇವೆ, ಇವತ್ತು ಹೋರಾಟ ಮಾಡ್ತೀವಿ. ಸರ್, ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಧ್ಯಕ್ಷರಾಗಿ ಒಪ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಧ್ಯಕ್ಷರಾಗಿ ಒಪ್ಕೊಳ್ಳೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಒಪ್ಕೊಳ್ಳೋದಕ್ಕೆ ಸುಮಾರು ಜನ ಶಾಸಕರಿಗೆ ಒಲವಿಲ್ಲ ಅಂತನ್ನೋದು. ನೋಡಿ, ಇವತ್ತು ನಾವು ಪೊಲಿಟಿಕ್ಸ್ ಇದಾಗಲಿ ನಾವು ಇದನ್ನು ಉತ್ತರ ಕೊಡೋದಕ್ಕೆ ನಾವು ನಾಳೆ ಬೇಕಂತ ಬನ್ನಿ ಅಂತಂದ್ರೆ ನಾಳೆ ಬಂದು ಇದು ದಯಮಾಡಿ ಇದು ಬಹಳ ಮಹತ್ವವಾಗಿರ್ತಕ್ಕಂಥ ವಿಚಾರ. ಇವತ್ತು ಜನ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಉಪವಾಸ ವನವಾಸ ಸಹಾಯವನ್ನು ಮಾಡಬೇಕಾಗಿದೆ. ಸ್ಕೂಲ್ಗಳು ಬಾಗಿಲಾಗಿದೆ. ಇವತ್ತು ಸ್ಕೂಲ್ಗಳು ಫೀಸ್ ಕೊಡಕ್ಕೆ ಫೋನಿಗೋಸ್ಕರ ಇವತ್ತು ತಾಳಿ ಹಣ ಇಡುವಂತ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲದೂ ಕೂಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಮಾಹಿತಿನೇ. ಆ ಮಾಹಿತಿನಲ್ಲೇ ಇವತ್ತು ಜನ ಎಂತ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಕ್ಕಂಥದ್ದು. ದಯಮಾಡಿ ಇದಕ್ಕೆ ನಾವು ಮಾತನಾಡ್ತಾ ಇರ್ಬೇಕಾದಂತಹ ಸಂದರ್ಭದಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷಕ್ಕೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ರೆ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ಬೇಕು ಅಂತ ನೀವು ಹೇಳಿದ್ದೀರ. ಆದ್ರೆ ಬಿಜೆಪಿ ಸರ್ಕಾರದ ಒಬ್ಬ ಕ್ಯಾಬಿನೆಟ್ ಸಚಿವರು, ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ, ಅವ್ರು ಇನ್ನೇನು ಈ ರಾಜ್ಯಕ್ಕೆ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆನ ಇದೇ ಊರಿನಲ್ಲೇ ಮಾಡಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಪ್ರಜಾಪ್ರಭುತ್ವ ಅದನ್ನ ಸಿದ್ಧಾಂತವನ್ನು ಒಪ್ಪಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಹೋರಾಟದ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಜನತಂತ್ರ ವ್ಯವಸ್ಥೆ ಬಂದಿರತಕ್ಕಂಥದ್ದು ಮತ್ತು ಡೆಮಾಕ್ರಸಿ ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಹೇಳಿ ಸ್ವಾತಂತ್ರ್ಯಕ್ಕೆ ಯಾವುದೇ ಹೋರಾಟ ಮಾಡದೇ ಇದ್ದಂತ ಬಿಜೆಪಿಯವರಿಂದ ನಾವು ಪಾಠ ಕಲಿಬೇಕಾಗಿದೆ. ಎಲ್ಲೋ ನಿನ್ನೆ ಮೊನ್ನೆ ಬಿಜೆಪಿ ಸೇರಿದಂಥವು ಯಾತಕ್ಕೆ ಸೇರಿದ್ರು ಅಂತ ಹೇಳಿ ನಾಲ್ಕು ಅವ್ರು ಹೇಳಿದ್ರು. ಯಾತಕ್ಕೋಸ್ಕರ ಸೇರಿದ್ರು ಅಂತ ಹೇಳಿ ಅಧಿಕಾರಕ್ಕೋಸ್ಕರ ಹೋದಂತ ಜನರಿಂದ ನಾವು ಪಾಠ ಕಲಿತಕ್ಕಂಥ ಅವಶ್ಯಕತೆ. ಬಿಜೆಪಿ ಪಕ್ಷ ಅವ್ರಿಗೆ ನಾವು ಮಂತ್ರಿ ಮಾಡ್ತಾ ಇದ್ರೆ ನಾವು ಬಹಳ ದೊಡ್ಡ ಡೆಮೊಕ್ರಾಟಿಕ್ ಪಾರ್ಟಿ ಆಗ್ತಾ ಇರ್ತೀವಿ. ಬಿಜೆಪಿ ಪಕ್ಷ ಸಿದ್ದರಾಮಯ್ಯ ನೋಡಿ, ಅದು ನಾಯಕ ನೋಟಿಸ್ ಕೊಟ್ಟ ಅಂದ್ರೆ ನಾವು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಅಂಕಿ ಅಂಶ ಇಟ್ಕೊಂಡು ಮಾಧ್ಯಮದ ಮುಂದೆ ಬಂದು ಜನಗಳ ಮುಂದೆ ಬರಬೇಕಾದಾಗ ನೋಟಿಸ್ ಕೊಡ್ತಾರೆ ಅಂತಂದ್ರೆ ನಮ್ಮ ಬಾಯಿ ಮುಚ್ಚಕ್ಕಾಗಲ್ಲ. ನಮ್ಮ ಬಾಯಿನ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಬೇಕಾದ್ರೆ ಕೋರ್ಟ್ ಹೋಗೋದಾದ್ರೆ ಇವರು ಅವ್ರಿಗೆ ನಿಜವಾಗ್ಲೂ ಕೂಡ ನಾನು ಹೇಳ್ತೇನೆ, ಅವ್ರಿಗೆ ಗಂಡಸ್ತನೇ ಇದ್ರೆ ಕೋರ್ಟ್ ಮೆಟ್ಲಲ್ಲಿ ಅಲ್ಲಿ ಲೆಕ್ಕ ಕೊಡೋಣ. ನಮ್ಮ ಹತ್ರ ಇರೋ ದಾಖಲೆಗಳು ಕೊಡ್ತೀವಿ, ಅವ್ರ ಹತ್ರ ಇರೋ ದಾಖಲೆಗಳು ಕೊಟ್ಟು ಅವ್ಯವಹಾರ ಎಲ್ಲಾಗಿದೆ ಅಂತಕ್ಕಂಥದ್ದು ನಾವು ಪ್ರೂವ್ ಮಾಡ್ತೀವಿ. ಈಗ ನಾನು ಇದಕ್ಕೆ ನೋಡಿ ನ್ಯಾಯಾಂಗ ತನಿಖೆ ಅಂತಂದ್ರೆ ಅದು ನಾವು ಕೇಳ್ತಕ್ಕಂದ್ರೆ ರಿಟೈರ್ಡ್ ಜಡ್ಜ್ ಹೈಕೋರ್ಟ್ ಸರ್ಕಾರ ಯಾರ ಹೈಕೋರ್ಟ್ ಯಾರು ಹೋಗ್ತಾರೋ ಅಂತ ಒಬ್ಬ ಜಡ್ಜನ್ನ ನೇತೃತ್ವದಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅವ್ಯವಹಾರ ಸಂಬಂಧ ಸಾಧ್ಯ ಆಗ್ತದೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಸಾಧ್ಯ ಆಗ್ತದೆ. ಎನ್ಕ್ವೈರಿ ಮಾಡೋದು ಅಂತಂದ್ರೆ ಅದು ಮಾಡಕ್ಕಾಗಲ್ಲ ಅಂತಂದ್ರೆ ಏನಂತ ಅಂತ ಹೇಳಿದ್ರೆ ಇದು ಲೂಟಿ ಆಗಿದೆ ಅಂತ ಹೇಳಿ ಪರೋಕ್ಷವಾಗಿ ನಾವು ಲೂಟಿನಲ್ಲಿ ಪಾಲ್ದಾರ ಅಂತ ಹೇಳಿ ಒಪ್ಕೊಂಡಾಗ ಅಂದ್ರೆ ನಿಮಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಆಗಿದೆ, ಕಷ್ಟ ಏನಾಗ್ತಾ ಇದೆ, ಅಲ್ಲಿ ಕ್ವಾರಂಟೈನ್ ಆಗಿರೋರು ಏನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ರೆ ಮಾಧ್ಯಮದಲ್ಲೇ ಬಂದಿರತಕ್ಕಂಥ ಮಾಹಿತಿ. ಇವತ್ತು ನಮಗೇನಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಇವತ್ತು ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಏನಾದ್ರು ಕೂಡ ರಿಲೀಫ್ ಸಿಗ್ಬೇಕು. ಇವತ್ತು ಏನಾದ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇವತ್ತು ನಾನು ಹೇಳ್ತೀನಿ, ಕೋವಿಡ್ ಆಕ್ಟ್ ಜಾರಿಯಲ್ಲಿ ಇರ್ಬೇಕಾದಾಗ
ಯಾರು ಬೇಕಾದ್ರೂ ಕೂಡ ಒಳಗೆ ಹಾಕೋದಕ್ಕೆ ಅವಕಾಶ ಇದೆ. ಯಾವ ಪ್ರೈವೇಟ್ ಮೇಲೆ ಯಾವ ಆಕ್ಷನ್ ತಗೊಂತ ಇಲ್ಲ. ಅಂದ್ರೆ ಪ್ರೈವೇಟ್ ಹೇಳ್ತಾರೆ ಎಷ್ಟು ಬಿಲ್ಗಳು ನೀವೇ ಪತ್ರಿಕೆಯಲ್ಲೇ ಬರ್ತಾ ಇದೆ, 3 ಲಕ್ಷ 5 ಲಕ್ಷ 10 ಲಕ್ಷ 20 ಲಕ್ಷ ಬಿಲ್ಗಳು. ಅದಕ್ಕೆ ಮೆಡಿಸಿನ್ ಖರ್ಚು ಎಷ್ಟು ಅಂತ 3,000 5,000 ಇದನ್ನು ಯಾಕೆ ನಿಯಂತ್ರಣ ಮಾಡಕ್ ಸಾಧ್ಯ ಆಗಿಲ್ಲ? ಇವತ್ತು ಕೂಡ ಅವರಲ್ಲಿ ಪರೋಕ್ಷವಾಗಿ ಅವರಿಂದ ಅವರನ್ನ ಹಣ ಲೂಟಿ ಮಾಡೋದಕ್ಕೆ, ಜನಗಳಿಂದ ಲೂಟಿ ಮಾಡೋದಕ್ಕೆ ಪರೋಕ್ಷವಾಗಿ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಂತಂದ್ರೆ ಈ ರಾಜ್ಯದ ಮಂತ್ರಿಗಳು. ನನ್ನ ಪ್ರಶ್ನೆ ಇದೆ, ಮಣಿಪುರ ಸರ್ಕಾರಿ ಆಸ್ಪತ್ರೆಗೆ ನಂಬಿಕೆ ಇಲ್ವಾ ಇವತ್ತು? ಇಲ್ಲ, ಪ್ರೈವೇಟ್ ಅಂತ ಮಣಿಪಾಲ್ ಆಸ್ಪತ್ರೆ ನೋಡಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ವಿಕ್ಟೋರಿಯಾ ಮತ್ತು ಬೋರಿಂಗ್ ಎರಡೂ ಕೂಡ ಫುಲ್ ಆಗಿದೆ. ಇವತ್ತೆಲ್ಲೋ ಒಂದ್ ಕಡೆಗೆ ಕಾಲು ಇನ್ನೊಂದು ಇದೆಲ್ಲ ಸಂದರ್ಭ ಇರೋದ್ರಿಂದ ಜನಗಳಿಗೂ ತೊಂದರೆ ಆಗ್ಬೋದು. ಬೆಟ್ಟಿನ ಸಮಸ್ಯೆನೆ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷ ನಾಯಕರು ಬೇರೆ ಆಸ್ಪತ್ರೆಗೆ ಹೋಗಿದ್ರೆ ಕಾರಣಕ್ಕೋಸ್ಕರ ಅದು ತಪ್ಪಾಗಿದೆ ಅಂತೇಳಿ ವ್ಯಾಖ್ಯಾನ ಮಾಡ್ತಾರೆ.